ಹಾಯ್ ಗೆಳೆಯರೆ, ನಿಮಗೆ CDL ಚೆಲ್ಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡುವ ಮೂವಿ 2021ರಲ್ಲಿ ರಿಲೀಸ್ ಆದ ಮಿಸ್ಫಿಟ್ಸ್ ಅನ್ನೋ ಸಖತ್ ರಾಬರಿ ಮೂವಿನ. ಈ ಮೂವಿಯ ಕತೆ ಏನಂದ್ರೆ, ಸಾಮಾನ್ಯವಾಗಿ ಎಲ್ಲಾ ಕಡೆ ಏನಾದ್ರೂ ಕದ್ದು ಸಿಗಾಕೊಂಡ್ರೆ ಜೈಲ್ಗೆ ಹಾಕ್ತಾರೆ. ಆದ್ರೆ ಈ ಕಥೆಯಲ್ಲಿ ಕದಿಲಿಕ್ಕೇನೆ ಜೈಲ್ಗೆ ಹೋಗ್ತಾರೆ. ಹಂಗಂದ್ರೆ ಜೈಲಲ್ಲಿ ಏನನ್ನ ಕದೀತಾರೆ, ಅಲ್ಲಿಂದ ಕದ್ದು ತಪ್ಪಿಸ್ಕೊಳ್ತಾರ ಅನ್ನೋದನ್ನ ವೆರಿ ಮಚ್ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿರೋದೇ ಕತೆ. ಬನ್ನಿ ನಾವು ಒಳಗೋಗಿ ಆ ಕೈದಿಗಳ ಕೈ ಚಳಕನ ಕೂಲ್ ಆಗಿ ನೋಡೋಣ. ಬಟ್ ಅದಕ್ಕಿನ್ನ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಇದೇ ತರ ನಿಮ್ನ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲೇ ಟಿವಿ ಒಂದು ರಾಬರಿ ಮೂವಿ ಓಡ್ತಾ ಇರುತ್ತೆ. ಲಾಸ್ಟ್ 5 ಇಯರ್ಸ್ ಅಲ್ಲೇ ಮಾತ್ರ 19,000 ಕೇಸ್ಗಳು ಬುಕ್ ಆಗಿವೆ. ಹಂಗಂದ್ರೆ ಕದಿಲಿಕ್ಕೆ ಹೋದ 19,000 ಜನಾನು ಸಿಕ್ಕಾಕೊಂಡವ್ರೆ ಅಂತ ಅರ್ಥ ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ತಾ ಇದ್ರೆ, ಹಂಗೆ ಕದಿಲಿಕ್ಕೆ ನಿರ್ಧಾರ ಮಾಡಿದ್ಮೇಲೆ ಯಾರಿಗೂ ಸಿಕ್ಕಾಕೊಳ್ಬಾರ್ದು, ಹಂಗೆ ಕ್ರಿಯೇಟಿವ್ ಆಗಿ ಕದಿಬೇಕು. ಈಗ ನನ್ನನ್ನೇ ನೋಡಿ, ಬ್ಯಾಂಕ್ ನಲ್ಲಿ ಸೇಫ್ಟಿ ಲಾಕರ್ ಯಾಕೆ ಇಟ್ಟಿರ್ತಾರೆ? ಯಾಕಂದ್ರೆ ಶ್ರೀಮಂತರಲ್ಲ, ಅವರು ದುಡಿದ ಇಲ್ಲಿಗಳ ಹಣನ ಬಚ್ಚಿಡ್ಲಿಕ್ಕೆ ಈ ಲಾಕರ್ ನ ಯೂಸ್ ಮಾಡ್ತಾರೆ. ಸೊ ಇದ್ರಿಂದ ನಾವು ಕದ್ರೆ ಆ ಕಡೆ ಪೊಲೀಸ್ ಹತ್ರನೂ ಹೋಗೋಕ್ಕಾಗಲ್ಲ, ಈ ಕಡೆ ಕಂಪ್ಲೇಂಟ್ ಕೊಡಲ್ಲ. ಈ ತರ ರಾಬ್ರಿನ ಮಾಡ್ಲಿಕ್ಕೆ ಫಸ್ಟ್ ನೀವ್ ಯಾವ ಬ್ಯಾಂಕ್ ನಲ್ಲಿ ಕದಿಬೇಕು ಅನ್ಕೊಂಡಿರ್ತೀರೋ ಆ ಬ್ಯಾಂಕ್ ನಲ್ಲಿ ಒಂದು ಅಕೌಂಟ್ ನ ಮಾಡ್ಬೇಕು. ಅದಾದ್ಮೇಲೆ ಆ ಸೇಫ್ಟಿ ಡೆಪಾಸಿಟ್ ಬಾಕ್ಸ್ ಅನ್ನ ತಗೊಂಡು ನೆಕ್ಸ್ಟ್ ಆ ಬಾಕ್ಸ್ ಅನ್ನ ನಾನು ಪ್ರೈವೇಟ್ ಆಗಿ ಓಪನ್ ಮಾಡೋದು ಅಂತ ಕಂಡೀಷನ್ ಹಾಕಿ, ನೀವು ಕದಿಬೇಕು ಅನ್ನೋ ಪರ್ಟಿಕ್ಯುಲರ್ ಬಾಕ್ಸ್ ಅನ್ನ ಓಪನ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಎಲ್ಲಾನು ಬಳ್ಕೊಂಡು ಹೋಗ್ತಾ ಇರಿ. ಬಟ್ ವಾಪಸ್ ಹೋಗ್ಬೇಕಾದ್ರೆ ಮಾರು ವೇಷದಲ್ಲೇ ಹೋಗ್ಬೇಕು ಅಂತ ವಾಯ್ಸ್ ಓವರ್ ಕೊಡ್ತಾನೆ ಕಳ್ತನ ಮಾಡ್ಕೊಂಡು ಹೋಗ್ತಾ ಇರೋನೊಬ್ಬನ ತೋರಿಸ್ತಾರೆ. ನೋಡಕ್ಕೊಳ್ಳೆ ನೈಜೀರಿಯನ್ಗೆ ನಿಕ್ಕರ್ ಹಾಕ್ದಂಗೆ ಕಾಣ್ತವನಲ್ಲ, ಅವನ್ನ ನಾವು ನಿಕ್ ಅಂತಾನೆ ಕರೆಯೋಣ. ನೆಕ್ಸ್ಟ್ ನಿಕ್ ಮಾಡಿರೋ ನೆಕ್ಸ್ಟ್ ಲೆವೆಲ್ ಕಳ್ತನ ಆ ಲಾಕರ್ ನ ಓನರ್ ಗೆ ಗೊತ್ತಾಗಿ ಅವರು ಫುಲ್ ಬ್ಯಾಂಕ್ ನವರನ್ನ ಬೈತವ್ರೆ. ಬಿಕಾಸ್ ಅದೆಲ್ಲ ಇಲ್ಲಿಗಲ್ ಥಿಂಗ್ಸ್, ಸೊ ಕಂಪ್ಲೇಂಟ್ ಎಲ್ಲ ಕೊಡೋಕೆ ಬರಲ್ಲ. ಹಂಗೆ CCTV ನ ಚೆಕ್ ಮಾಡಿದ್ರೆ ಯಾರೋ ಮಾರು ವೇಷದಲ್ಲಿ ಬಂದು ಈ ಕೆಲ್ಸನ ಮಾಡೋರೆ ಅಂತ ತಿಳಿಯುತ್ತೆ. ಬಟ್ ಅವನ್ ಯಾರು ಅಂತ ತಿಳಿತಾ ಇಲ್ಲ. ಹೀಗೆ ನಿಕ್ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಸೆಕೆಂಡ್ ಟೈಮ್ ಒಬ್ಬನಿಗೆ ಮತ್ತೆ ವಾಯ್ಸ್ ಓವರ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸುಮಾರು ವರ್ಷಗಳ ಮುಂಚೆ ಒಬ್ಬ ಹುಡುಗನಿಗೆ ಪಟಾಕಿ ಹೊಡೆಯೋದಂದ್ರೆ ತುಂಬಾ ಇಷ್ಟ. ಆಗ ಪಟಾಕಿಲಿ ಸ್ಟಾರ್ಟ್ ಆದ ಅವನ ಜೀವನ ಸ್ವಲ್ಪನೇ ಮೇಲೇರಿ ಬಾಂಬ್ ವರೆಗೂ ಬಂದು ನಿಂತಿದೆ. ಚಿಕ್ಕ ಹುಡುಗ ದೊಡ್ಡವನಾದ, ಅದೇ ತರ ಅವನು ಮಾಡೋ ಕೆಲ್ಸ ಎಲ್ಲ ದೊಡ್ಡದಾಯ್ತು. ಹೆಂಗಂದ್ರೆ ಪ್ರಪಂಚದಲ್ಲೆಲ್ಲೇ ತುಂಬಾ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗಿದ್ರು ಅದಕ್ಕೆಲ್ಲ ಈ ಬ್ಲಾಸ್ಟ್ ಬ್ರದರೇ ಕಾರಣ. ಇವೊಂದೊಂದು ಸ್ಟೈಲ್ ಏನಂದ್ರೆ, ಯಾವುದೇ ಕಾರಣಕ್ಕೂ ಎಂತದೇ ಕೆಲ್ಸ ಇದ್ರು ಇವನು ಒಪ್ಕೊಂಡ್ ಮೇಲೆ ಮುಗೀತು, ಮಾಡೇ ತೀರ್ತಾನೆ. ಅದಲ್ದೆ ಇವನ ತರ ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಯಾರ ಕೈಲೂ ಆಗಲ್ಲ ಅಂತ ನಿಕ್ ಇವನಿಗೊಂದು ಇಂಟ್ರೋ ಕೊಟ್ರೆ, ಸೊ ಇವನ್ ಯಾರೋ ಬಾಂಬ್ ಅನ್ನೇ ಬೆಂಚ್ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಇವನ್ನ ನಾವು ಬ್ಲಾಸ್ಟರ್ ಅಂತ ಕರೆಯೋಣ. ಇದಾದ್ಮೇಲೆ ಮೂರನೇದಾಗಿ ಒಂದು ಹುಡುಗಿನ ತೋರಿಸ್ತಾರೆ. ನೋಡಕ್ ಒಳ್ಳೆ ಸಿಂಪಲ್ ಆದ ಸಾಫ್ಟ್ ಸಪೋರ್ಟ್ ತರ ಅವಳಲ್ಲ, ಬಟ್ ಇವಳ ಸಹವಾಸಕ್ಕೆ ಹೋದ್ರೆ ಅವರ ಕತೆ ಹರೋಹರಾನೆ. ದಟ್ ಮೀನ್ಸ್ ಸಿಗದು ಸೈಡ್ ಹಾಕ್ಬಿಡ್ತಾಳೆ ಅಷ್ಟೇ. ಇದ್ರಲ್ಲಿ ಇನ್ನೊಂದು ಕರ್ಮ ಏನಂದ್ರೆ, ಇವಳಿಗೆ ಗಂಡಸ್ರಂದ್ರೆ ಆಗೋಲ್ಲ. ಅಕ್ಕಂಗೇನಾದ್ರೂ ಗಂಡಸ್ರು ಸಿಕ್ಕರೆ ಫಸ್ಟ್ ತಟ್ಟಿ ಆಮೇಲೆ ಕೇಳ್ತಾಳೆ. ಅದೇ ತರ ಈಗ್ಲೂ 4-5 ಜನ ಇವಳ ಹತ್ರ ಗಲಾಟೆಗೆ ಬರ್ತಾರೆ. ಅವ್ರಿಗೆಲ್ಲ ರಿವಿಟ್ ಎತ್ತಿ ಸ್ವಾಗ್ ಅಲ್ಲಿ ಹೊರಗೆ ಬಂದ್ರೆ ಅಕ್ಕ ಫುಲ್ ರಿವಿಟ್ ಅಲ್ಲಿ ಎಕ್ಸ್ಪರ್ಟ್ ಆದ್ರಿಂದ ನಾವು ಅಕ್ಕನನ್ನ ರಿಟ್ಟ ಅಂತ ಕರೆಯೋಣ. ಆಕ್ಚುಲಿ ಇವಾಗ ನೋಡಿದ 3 ಜನಕ್ಕೂ 1 ವರ್ಷದ ಮುಂಚೆ ಒಬ್ರಿಗೊಬ್ರು ಪರಿಚಯನೇ ಇಲ್ಲ. ಬಟ್ 1 ವರ್ಷದ ಮುಂಚೆ 3 ಜನಕ್ಕೂ ಯಾರೋ ಒಬ್ಬ ನಮ್ಮ ಟೀಮ್ ನಲ್ಲಿ ಜಾಯ್ನ್ ಆಗಿ ಅಂತ ಇನ್ವಿಟೇಷನ್ ನ ಜೊತೆ ಬೊಕ್ಕೇನು ಕೊಟ್ರೆ ಆಗ 3 ಜನ ಒಂದು ಟೀಮ್ ಆಗ್ತಾರೆ. ಸೊ ಆ ಟೀಮ್ ನ ಹೆಸರೇ ಮಿಸ್ಫಿಟ್ಸ್. ಈ ತರ ಮಿಸ್ಫಿಟ್ಸ್ ನ ಉಗಮನ ಆ ನಿಕ್ ಹೇಳ್ತಾ ಇದ್ರೆ, ಆ ಕಡೆ ಲಾಸ್ ಏಂಜಲೀಸ್ ನಲ್ಲಿರುವ ಜೈಲೊಂದನ್ನ ತೋರಿಸ್ತಾರೆ. ಈ ಜೈಲ್ಗೆ ಈ ಮೂವಿಯ ವಿಲನ್ ಬರ್ತಾನೆ. ವಿಲನ್ ಏನು ಸಾಮಾನ್ಯದವನಲ್ಲ, ಗಜಕಿಸ್ತಾನ್ ಅನ್ನೋ ಕಂಟ್ರಿಲಿ ತನ್ನ ಹದ್ದು ಬಸ್ತಲ್ಲಿ ಒಂದು ಜೈಲನ್ನೇ ಮೇಂಟೈನ್ ಮಾಡ್ತಾವನೆ. ಆ ಜೈಲ್ ನಲ್ಲಿ ಇದ್ದ ಒಬ್ಬ ಖೈದಿ ಸ್ವಲ್ಪ ದಿನಗಳ ಮುಂಚೆ ತಪ್ಪಿಸ್ಕೊಳ್ಳೋ ಗ್ಯಾಪ್ ನಲ್ಲಿ ವಿಲ್ಲನ್ ನ ವೈಫ್ ಹತ್ರ ಸಡಗರ ಮಾಡಿ ಬಂದವನು. ಇದನ್ನೇನೋ ಹೇಳೋದು ಸಂಧಿಯಲ್ಲಿ ಸಮಾರಾಧನೆ ಅಂತ. ಇದನ್ನೆಲ್ಲ ತಿಳ್ಕೊಂಡ ವಿಲನ್ ಸುಮ್ನಿರ್ತಾನ? ಹುಡುಕ್ರೋ ಆ ಕಿಂಡಿ ಕಿಲಾಡಿನ ಅಂತ ಜಾಲಾಡ್ಸಿದ್ರೆ, ಈಗ ವಿಲನ್ ಹುಡ್ಕೊಂಡ್ ಬಂದಿರೋ ಆ ಕೈದಿನೇ ಮೂವಿಯ ಹೀರೋ. ಅಲ್ಲಿಂದ ಬಂದ್ಮೇಲೆ ಹೀರೋ ಇಲ್ಲೇನೋ ತಪ್ಪು ಮಾಡಿ ಈಗ ಈ ಜೈಲ್ ನಲ್ಲವ್ರೆ. ಸೊ ಈ ಜೈಲ್ ನಲ್ಲಿರೋ ಹೀರೋನ ಕರ್ಕೊಂಡ್ ಹೋಗ್ಲಿಕ್ಕೆ ವಿಲ್ಲನ್ ಇಲ್ಲಿಗೆ ಬಂದ್ರೆ, ನಿನ್ನೆವರೆಗೂ ಸೆಲ್ ಅಲ್ಲಿ ಇದ್ದ ಹೀರೋ ಈಗ ಸಡನ್ ಆಗಿ ಕಾಣ್ತಾ ಇಲ್ಲ. ಅದೇ ಸೆಲ್ ನಲ್ಲಿ ಹೀರೋ ಜೊತೆ ಇದ್ದ ಸೆಲ್ ಮೇಟ್ ಮಾತ್ರ ಇದ್ದಾನೆ. ಅಯ್ಯಯ್ಯೋ,
ಅವನೆಲ್ಲೋದ ಅಂತ ಇಡೀ ಜೈಲ್ ಅಧಿಕಾರಿಗಳೆಲ್ಲ ಗಾಬರಿ ಆಗ್ತಾರೆ. ಬಿಕಾಸ್ ಇನ್ನು 24 ಗಂಟೆಗಳಲ್ಲಿ ಹೀರೋನ ರಿಲೀಸ್ ಬೇರೆ ಇತ್ತು. ಹೆಂಗಿದ್ರು ನೆಕ್ಸ್ಟ್ ಡೇ ರಿಲೀಸ್ ಇತ್ತಲ್ಲ, ಆದ್ರೂ ಯಾಕೆ ಮುಂದಿನ ದಿನಾನೇ ಇವ್ನು ತಪ್ಪಿಸ್ಕೊಂಡು ಹೋದ ಅಂತ ಅವರೆಲ್ಲ ತಲೆ ಕೆಡ್ಸ್ಕೊಂಡಿದ್ರೆ ಇದನ್ ನೋಡಿದ ವಿಲ್ಲನ್, ಲೇ ನಿನ್ಗೆಲ್ಲ ಯಾರೋ ವಾರ್ಡನ್ ಕೆಲ್ಸ ಕೊಟ್ಟಿದ್ದು, ಇಷ್ಟೊಂದು ಪಾಪದವನ್ ತರ ಇದೆಯಲ್ಲೋ, ಹೀರೋ ಇವತ್ತೇ ಯಾವ್ದೋ ಕೆಲ್ಸ ಮುಗಿಸ್ಬೇಕೇನೋ, ಸೊ ನಾಳೆ ಹೋದ್ರೆ ಆ ಕೆಲ್ಸ ಆಗಲ್ಲ, ಅದ್ರಿಂದಾನೆ ಇವತ್ತೇ ಈ ಜೈಲ್ನಿಂದ ತಪ್ಪಿಸ್ಕೊಂಡು ಹೋಗೋನೆ ಅಂತ ವಿಲ್ಲನ್ ವಿಸ್ತಾರವಾಗಿ ಹೇಳಿ ಹೀರೋನ ರೂಮ್ ಅಲ್ಲಿ 2-3 ತಿಂಗಳು ಜೊತೆಯಲ್ಲಿದ್ದ ಸೆಲ್ಮೇಟ್ ಅನ್ನ ಕೇಳಿದ್ರೆ ತಿಳಿಬಹುದು ಅನ್ಕೊಂಡ ವಿಲ್ಲನ್ ಅವನನ್ನ ಕರ್ಸಿ, ರಜಾ ಹೇಳಪ್ಪ ಹೀರೋ ಎಲ್ಗೋದ್ರು ಅಂತ ಹೇಳಪ್ಪ ಅಂತ ಸೆಲ್ಮೇಟ್ ನ ಕೇಳಿದ್ರೆ ಅವನು ಒಬ್ಬ ಅರೇಬಿಯನ್. ಅವನು ವಿಲ್ಲನ್ಗೆ ಉಲ್ಟಾ ಮಾತಾಡ್ತಾವನ್, ಸರಿ ಓಕೆ ನೀನು ಡೀಸೆಂಟ್ ಆಗಿ ಕೇಳಿದ್ರೆ ಹೇಳಲ್ಲ, ನಿನ್ಗೆ ಸ್ಪೆಷಲ್ ಆಗಿ ಕೇಳ್ಬೇಕು ಅಂತ ವಿಲ್ಲನ್ ತನ್ನ ಆಳುಗಳಿಗೆ ಹೇಳಿ ಆ ಜೈಲ್ ನ ಪವರ್ ನ ಸ್ವಲ್ಪ ಹೊತ್ತು ಕಟ್ ಮಾಡಿಸಿ ಆ ಗ್ಯಾಪ್ ನಲ್ಲೇ ಗಂಡ ಗುಂಡವಾಗಿ ಹೊಡಿತಾನೆ. ಆ ಟ್ರೀಟ್ಮೆಂಟ್ ಗೆ ಅಲ್ಲಾಡೋದ ಸೆಲ್ಮೇಟ್ ಹೀರೋನ ಬಗ್ಗೆ ವಿಲನ್ ಗೆ ಎಲ್ಲಾನು ಹೇಳ್ತಾನೆ. ಸೆಲ್ಮೇಟ್ ಒಬ್ಬ ಅರೇಬಿಯನ್ ಅಲ್ವಾ, ಸೊ ಅರೇಬಿಯನ್ ಕಂಟ್ರಿಗೆ ಸೇರಿದ ಒಬ್ಬ ಯುವರಾಜ. ಇನ್ನು ಆ ಕಡೆ ಎಲ್ಲ ಈ ತರ ರಾಜಮನೆತನ ಎಲ್ಲ ಚಾಲ್ತಿಯಲ್ಲಿದೆ, ಸೊ ಅದೇ ತರ ಒಬ್ಬ ಯುವರಾಜ್. ನಾವು ಅವನ್ನ ಪ್ರಿನ್ಸ್ ಅಂತ ಕರೆಯೋಣ. ಆ ಪ್ರಿನ್ಸ್ ವರ್ಷಕ್ಕೆ ಒಂದು ಸಾರಿ ಲಾಸ್ ಏಂಜಲೀಸ್ ಸಿಟಿಗೆ ಟ್ರಿಪ್ ಗೆ ಬರ್ತಾನೆ. ಒಂದೇ ಒಂದಿನ ಮಾತ್ರ ಇರ್ತಾನೆ. ಸೊ ಆ ದಿನ ಇವತ್ತೆ ಆ ಪ್ರಿನ್ಸ್ ನ ಕೈಲಿರೋ ವಾಚ್ ತುಂಬಾನೇ ಎಕ್ಸ್ಪೆನ್ಸಿವ್ ಆದ ವಾಚ್. ಟೋಟಲಿ ವರ್ಲ್ಡ್ ಅಲ್ಲಿ ಇರೋದು 2 ಪೀಸ್, ಅದ್ರಲ್ಲೊಂದು ಈ ಪ್ರಿನ್ಸ್ ಹತ್ರ ಇದೆ. ಈ ಮ್ಯಾಟರ್ ಅನ್ನೆಲ್ಲ ಸೆಲ್ಮೇಟ್ ಹೀರೋ ಹತ್ರ ಹೇಳವನೆ. ಸೊ ಪ್ರಿನ್ಸ್ ನ ಹತ್ರದಿಂದ ವಾಚ್ ನ ಎಗ್ರಿಸೋಕೆನೆ ಹೀರೋ ಜೈಲಿಂದ ತಪ್ಪಿಸ್ಕೊಂಡವ್ರೆ. ನೆಕ್ಸ್ಟ್ ಆ ಕೆಲ್ಸಕ್ಕೋಸ್ಕರ ಪ್ರಿನ್ಸ್ ಉಳ್ಕೊಂಡಿದ್ದ ಹೋಟೆಲ್ಗೆ ಹೋದ ಹೀರೋ. ಏನ್ ಬಾಸ್, ಒಳ್ಳೆ ಬೆಲ್ಜಿಯಂ ನಲ್ಲಿರೋ ಬ್ಯಾಂಕ್ವಿಟ್ ಹಾಲ್ ತರ ಬೊಂಬಾಟ ಕಾಣ್ತಾ ಇದೀರಲ್ಲ ಬಾಸ್ ಅನ್ಕೊಂಡು ಪ್ರಿನ್ಸ್ ನ ಮೇಲೆ ಡ್ರಿಂಕ್ಸ್ ನ ಚೆಲ್ಲಿ ಅದನ್ನ ಕ್ಲೀನ್ ಮಾಡೋ ನೆಪದಲ್ಲಿ ಸಿಂಪಲ್ ಆಗಿ ಪ್ರಿನ್ಸ್ ನ ಪರ್ಸ್ ನ ಹೊಡ್ಕೊಂಡು ಹೀರೋ ಹೊರಗೆ ಬರ್ತಾ ಇದ್ರೆ ಹೊರಗೆ ನಿಂತಿದ್ದ ಬಾಡಿ ಗಾರ್ಡ್ಸ್ ಬಿಡ್ತಾರ. ಅವರು ಹೀರೋನ ಚೆಕ್ ಮಾಡಿ ಪ್ರಿನ್ಸ್ ನ ಪರ್ಸ್ ನ ತಗೊಂಡು ಹೀರೋನ ಲಾಕ್ ಮಾಡಿ ಶೇಕ್ ಆಗೋ ಲೆವೆಲ್ ಅಲ್ಲಿ ಹೊಡಿತಾವ್ರೆ. ಅಡತ್ತೇರಿ ಹೀರೋ ಒಂದು ಡಮ್ಮಿ ಪೀಸಾ ಅಂತ ನಾವ್ ಯೋಚಿಸ್ತಾ ಇದ್ರೆ ನೋ ಚಾನ್ಸ್. ಹೀರೋ ಪ್ರಿನ್ಸ್ ಹತ್ರ ಕದ್ದಿದ್ದು ಅವನ ಪರ್ಸ್ ನ ಮಾತ್ರ ಅಲ್ಲ, ಪ್ರಿನ್ಸ್ ನ ರೂಮ್ ಕೀನ ಕೂಡ. ಪರ್ಸ್ ಬರೀ ನೆಪ ಅಷ್ಟೇ. ಸೊ ಆ ಕೀನ ತಗೊಂಡು ಪ್ರಿನ್ಸ್ ನ ರೂಮ್ ಹೋದ್ರೆ ಸೇಮ್ ಹೋಟೆಲ್ ನ ಹೊರಗೆ ವಿಲ್ಲನ್ ಅಂಡ್ ಟೀಮ್ ಬರುತ್ತೆ. ಆಲ್ರೆಡಿ ಸೆಲ್ಮೇಟ್ ಇನ್ಫಾರ್ಮ್ ಮಾಡಿದ್ನಲ್ಲ. ಸೊ ಹೀರೋಗಾಗಿ ವಿಲ್ಲನ್ ಅಲ್ಲಿಗೆ ಬಂದ್ರೆ ರೂಮ್ ನಲ್ಲಿರೋ ಹೀರೋ ಪ್ರಿನ್ಸ್ ನ ವಾಚ್ ಕಲೆಕ್ಷನ್ ಎಲ್ಲ ಎಗ್ಗರ್ಸ್ಕೊಂಡು ರೂಮ್ ನಿಂದ ಹೊರಗೋಕೆ ನೋಡಿದ್ರೆ ಅದೇ ಟೈಮ್ಗೆ ಪ್ರಿನ್ಸ್ ನ ಆಳ್ಗಳು ರೂಮ್ ಒಳಗೆ ಬರ್ತಾರೆ. ಆಗಿದ್ದಾಗ್ಲಿ ಅಣ್ಣಮ್ಮನ್ ಜಾತ್ರೆ ನೋಡ್ಕೊಳ್ಳೋಣ ಅಂತ ಅಲ್ಲಿಯವರಿಗೆಲ್ಲ ಯಾಮಾರಿಸಿ ಹೀರೋ ಹೋಟೆಲ್ ನ ಹೊರಗೆ ಬಂದ್ರೆ ಅವರನ್ನ ಒಂದು ಲಕ್ಸುರಿ ಕಾರ್ ನಲ್ಲಿ ಪಿಕಪ್ ಮಾಡೋಕೆ ಬರ್ತಾರೆ. ಸರಿ ಯಾರಪ್ಪ ನಮ್ಮನ್ ಪಿಕಪ್ ಮಾಡೋಕ್ ಬಂದಿದ್ದು ಅಂತ ನೋಡಿದ್ರೆ ಅಲ್ಲೇ ಒಂದು ಟ್ರೇ. ಅದೇನಂದ್ರೆ ಹೀರೋ ಯಾರತ್ರ ವಾಚ್ ನ ಎಗ್ರಿಸೋರು ಆ ಪ್ರಿನ್ಸೇ ಬಂದು ಪಿಕಪ್ ಮಾಡ್ತಾವ್ರೆ. ಹೆಂಗೆ ಇವೆಲ್ಲ ಅಂತ ಹೀರೋ ಯೋಚಿಸ್ತಾ ಇದ್ರೆ ಎಲ್ಲ ಮ್ಯಾಟರ್ ಈಗ ತಿಳಿಯುತ್ತೆ. ಮಿಸ್ಫಿಟ್ಸ್ ಅನ್ನೋ ಟೀಮ್ ನ ಇನ್ವಿಟೇಷನ್ ಕೊಟ್ಟು ಸೇರ್ಸಿದ್ರಲ್ಲ ಅದು ಈ ಪ್ರಿನ್ಸೇ. ಸೊ ಈಗ ಅವರ ಟೀಮ್ ನಲ್ಲಿ ಹೀರೋನ ಸೇರ್ಸ್ಲಿಕ್ಕೆ ಜೈಲ್ಗೆ ತನ್ನ ಆಳನ್ನ ಕಳ್ಸಿ ಹೀರೋಗೆ ಈ ಮ್ಯಾಟರ್ನೆಲ್ಲ ತಿಳಿಸಿ ಹೀರೋನ ಜೈಲಿಂದ ಎಸ್ಕೇಪ್ ಆಗೋಂಗೆ ಮಾಡ್ಸಿದ್ದಲ್ದೆ ಇಷ್ಟೊತ್ತರೆಗೂ ಹೀರೋಗೆ ಚಳ್ಳೆ ಹಣ್ಣು ಬೇರೆ ತಿನ್ಸೋ. ಇದನ್ನೆಲ್ಲ ತಿಳ್ಕೊಂಡ ಹೀರೋ, ಹಂಗಾದ್ರೆ ಪ್ರಿನ್ಸ್ ಎಲ್ಲ ಬರೀ ಆಕ್ಟಿಂಗ್ ಅಂತ ಕೇಳಿದ್ರೆ ಆಕ್ಟಿಂಗ್ ಎಲ್ಲ ಏನಿಲ್ಲ ಗುರು, ನಿಜವಾಗ್ಲು ನಾನು ಪ್ರಿನ್ಸ್. ಅದು ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅದ್ ಬಿಡು, ಈಗ ಆ ವಿಲ್ಲನ್ ನಿಂದ ತಪ್ಪಿಸ್ಕೊಳ್ಳೋಣ ನಡಿ ಅಂತ ಪ್ರಿನ್ಸ್ ಹೀರೋನ ಅಲ್ಲಿಂದ ಕರ್ಕೊಂಡ್ ಹೋದ್ರೆ ಅದನ್ನ ನೋಡಿದ ವಿಲ್ಲನ್ ಅಂಡ್ ಟೀಮ್ ಪ್ರಿನ್ಸ್ ನ ಕಾರ್ ನ ಚೇಸ್ ಮಾಡ್ತವ್ರೆ. ಬಟ್ ಪ್ರಿನ್ಸ್ ಹತ್ರ ಆಗುತ್ತಾ? ಒಳ್ಳೆ ಚೇಸ್ ನಲ್ಲಿರುವ ಚೀಟಾ ತರ ಅವ್ರಿಗೆಲ್ಲ ಚಾನ್ಸೇ ಕೊಡದೆ ಹೀರೋನ ವಿಲ್ಲನ್ ಅಂಡ್ ಟೀಮ್ ಇಂದ ಕಾಪಾಡಿ ಆ ಮಿಸ್ಫಿಟ್ ಟೀಮ್ ಹತ್ರ ಹೀರೋನ ಕರ್ಕೊಂಡು ಬರ್ತಾರೆ. ಗುರು, ನಿನ್ನ ನನ್ನ ಟೀಮ್ ನಲ್ಲಿ ಜಾಯಿನ್ ಮಾಡ್ಕೋಬೇಕು ಅಂತ ಕರಿತಾ ಇದೀನಿ. ಓಕೆ ಅಂದ್ರೆ ನನ್ ಜೊತೆ ಫ್ಲೈಟ್ ನಲ್ಲಿ ಬಾ, ಇಲ್ಲ ಅಂದ್ರೆ ಹಿಂದೆ ನಿನ್ನ ಅಂಟ ಮಾಸ್ ಬರ್ತವ್ರೆ ಅವ್ರ ಜೊತೆ ಹೋಗಪ್ಪ ಅಂದ್ರೆ ಹೀರೋಗ ಬೇರೆ ದಾರಿನೇ ಇಲ್ಲ. ಸೊ ಪ್ರಿನ್ಸ್ ನ ಜೊತೆ ಫ್ಲೈಟ್ ಅಲ್ಲಿ ಹತ್ತಿ ಹೋಗ್ತಾರೆ. ವಿಲ್ಲನ್ ಗೆ ಹೀರೋ ಸಿಗಲ್ಲ. ಹೆಂಗು ವಿಲ್ಲನ್ ಹತ್ರದಿಂದ ತಪ್ಪಿಸ್ಕೊಳ್ಳೋಕೆ ಹೀರೋ ಪ್ರಿನ್ಸ್ ನ ಜೊತೆ ಬಂದಾಯ್ತು. ಬಟ್ ಯಾಕಾಗಿ ಪ್ರಿನ್ಸ್ ಹೀರೋನ ಮಿಸ್ಫಿಟ್ ಟೀಮ್ ನಲ್ಲಿ ಸೇರ್ಸ್ಕೊಳ್ಳೋಕೆ ಟ್ರೈ ಮಾಡ್ತಾವ್ರೆ, ಹೀರೋಗೆ ಇಲ್ಲೇನ್ ಕೆಲ್ಸ ಅನ್ನೋದೆಲ್ಲ ಹೀರೋಗಿನ್ನು ಗೊತ್ತಿಲ್ಲ ಅಲ್ಲ. ಸೊ ಫಸ್ಟ್ ಪ್ರಿನ್ಸ್ ಹತ್ರ ಹೋಗಿ, ಏನ್ ಸಾರ್ ಫ್ಲೈಟ್ ಇದು, ಒಳ್ಳೆ ಕಾಸ್ಟ್ಲಿ ಗುಡ್ ಅನ್ನಿದ್ದಂಗ ಐತೆ, ಇಟ್ಸ್ ಓಕೆ ಬಿಡಿ, ಸರಿ ನನ್ನ ಯಾಕೆ ಈ ಟೀಮ್ ಗೆ ಸೇರ್ಸ್ಕೋಬೇಕು ಅನ್ಕೊಂಡ್ರಿ, ಏನ್ ಸಮಾಚಾರ ಅಂತ ಹೀರೋ ಕೇಳಿದ್ರೆ ಇದಕ್ಕೆ ಆನ್ಸರ್ ನಿಕ್ ಹೇಳ್ತಾನೆ. ಅದೇನಿಲ್ಲ ಬ್ರೋ, ಸ್ವಲ್ಪ ಟೈಮ್ ಗೆ ಮುಂಚೆ ನಿಮ್ಮನ್ನ ಚೇಸ್ ಮಾಡಿದ್ನಲ್ಲ ವಿಲ್ಲನ್, ಆ ವಿಲ್ಲನ್ ಗಜಕಿಸ್ತಾನದಲ್ಲಿ ಒಂದು ಜೈಲ್ ನ ಮೇಂಟೈನ್ ಮಾಡ್ತಾನೆ ಅಂತ ಮಾತ್ರ ನಿಮ್ಗೆ ಗೊತ್ತು. ಬಟ್ ಅವನು ಟೆರರಿಸಂ ಗೆಲ್ಲ ಸಪೋರ್ಟ್ ಮಾಡ್ತಾವ.
ಈ ಟೆರರಿಸಂಗೆ ಹೆಡ್ ಆದ ಅಬು ಹೀರಾ ಅನ್ನೋನ ಆಳು ವಿಲ್ಲನ್ ಪಾರ್ಟ್ನರ್ಸ್ ಆಗೋರು. ಇವರು ಪಾರ್ಟ್ನರ್ಸ್ ಆಗೋಕೆ ಕಾರಣ ಏನು ಅಂದ್ರೆ, ವಿಲ್ಲನ್ ನ ಜೈಲ್ಗೆ ಅಬು ಹೀರಾನ ರೈಟ್ ಹ್ಯಾಂಡ್ ಆದ ಒಬ್ಬ ದಾಡಿ ಬಂದಿದ್ದ. ಅವನ ಬ್ಯಾಕ್ ಗ್ರೌಂಡ್ ನೆಲ್ಲ ತಿಳ್ಕೊಂಡು ಅವನನ್ನ ರಿಲೀಸ್ ಮಾಡೋ ನೆಪದಲ್ಲಿ ದಾಡಿ ಅವನ ಮೂಲಕ ಅಬು ಹೀರಾ ಹತ್ರ ವಿಲ್ಲನ್ ಕ್ಲೋಸ್ ಆಗವ್ರು. ನೆಕ್ಸ್ಟ್ ಹಂಗೆ ಇಬ್ರು ಪಾರ್ಟ್ನರ್ಸ್ ಕೂಡ ಆಗವ್ರು. ಈ ಟೆರರಿಸಂ ಇಂದ ಆದ ದುಡ್ಡು ಎಲ್ಲ ಇಲ್ಲಿಗಲ್ ಅಲ್ಲ, ಆಯಿಲ್ ಕಳ್ತನ, ಕೊಳ್ಳೆ, ಕೊಲೆ, ರಾಬರಿ ಇದೆಲ್ಲ ಮಾಡಿ ಈ ಟೆರರಿಸ್ಟ್ ಗಳು ದುಡ್ಡನ್ನ ಸೇರ್ಸೋರು. ಅದನ್ನೆಲ್ಲ ಆ ಗುಂಪಿನ ಹತ್ರ ಇಟ್ಕೊಂಡ್ರೆ ಯಾವಾಗ್ಲೂ ಡೇಂಜರ್ ಅಲ್ಲ. ಸೊ ಆ ಹಣನೆಲ್ಲ ಗೋಲ್ಡ್ ಆಗಿ ಚೇಂಜ್ ಮಾಡಿ ಅದನ್ನೆಲ್ಲ ವಿಲ್ಲನ್ ನ ಕಂಟ್ರೋಲ್ ನಲ್ಲಿ ಅಬು ಹೀರಾ ಬಿಟ್ಟವನೆ. ಆ ಗೋಲ್ಡ್ ಅನ್ನೇ ನಾವೀಗ ಕೊಳ್ಳೆ ಹೊಡೆಯೋದು ಅಂತ ಪ್ರಿನ್ಸ್ ನ ಟೀಮ್ ಹೀರೋ ಹತ್ರ ಹೇಳಿದ್ರೆ, ಪ್ಲಾನ್ ಎಲ್ಲ ಓಕೆ, ಬಟ್ ಕೊಳ್ಳೆ ಹೊಡೆಯೋ ಚಿನ್ನ ಎಲ್ಲಿದೆ ಅಂತ ಕೇಳಿದ ಹೀರೋಗೆ ನಿಕ್ ಕೊಡ್ತಾನೆ ನೋಡಿ ಒಂದು ಟ್ವಿಸ್ಟ್ ನ. ಸ್ವಲ್ಪ ದಿನಗಳ ಹಿಂದೆ ವಿಲ್ಲನ್ ನಡೆಸೋ ಜೈಲಿಂದ ನೀನ್ ತಪ್ಸ್ಕೊಂಡ್ ಬಂದಲ್ಲ, ಅಲ್ಲೇ ನಾವು ಕೊಳ್ಳೆ ಹೊಡೆಯೋ ಚಿನ್ನ ಇರೋದು ಅಂತ ನಿಕ್ ಹೇಳಿದ್ರೆ, ಓಹೋ ನೀವೆಲ್ಲ ಮೆಂಟಲ್ಸಾ, ನಾನ್ ಹೋಗಿ ನಿಮ್ಮನ್ನ ನಾರ್ಮಲ್ ಪೀಪಲ್ ಅನ್ಕೊಂಡಿದ್ದೆ, ಜೈಲೊಳಗ್ ಹೋಗಿ ನೀವು ಚಿನ್ನನ ಕದಿತೀರಿ, ಇದಕ್ಕೆ ನಾನ್ ಬೇರೆ ಹೆಲ್ಪ್ ಮಾಡ್ಬೇಕಲ್ಲ. ಓಕೆ ಓಕೆ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ನೀವ್ ಹೇಳಿದ ಕತೆ. ಓಕೆ ಫ್ಲೈಟ್ ಲ್ಯಾಂಡ್ ಆಯ್ತಲ್ಲ, ನಾವೀಗ ಅಬುದಾಬಿಲ್ ತಾನೇ ಇರೋದು, ಇಟ್ಸ್ ಓಕೆ, ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ, ನನ್ ಕೆಲ್ಸ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಲಾಸ್ಟ್ ವರೆಗೂ ಅವರ ಜೊತೆ ಸೇರ್ಲಿಕ್ಕೆ ಒಪ್ಕೊಳ್ದೆ ಫ್ಲೈಟ್ ಲ್ಯಾಂಡ್ ಆದ್ಮೇಲೆ ಹೀರೋ ಹೋದ್ರೆ, ಪ್ರಿನ್ಸ್ ಹೀರೋನ ಪಾಕೆಟ್ ನಲ್ಲಿ ವಿಸಿಟಿಂಗ್ ಕಾರ್ಡ್ ಹಾಕಿ, ನಿಮಗೇನಾದ್ರೂ ಮನ್ಸು ಚೇಂಜ್ ಆದ್ರೆ ಬಂದು ನನ್ನ ಮೀಟ್ ಮಾಡ್ಗುರು ಅಂತೇಳಿ ಹೀರೋನ ಅಲ್ಲಿಂದ ಕಳಿಸ್ತಾರೆ. ಹೀಗೆ ಅವ್ರ ಹತ್ರದಿಂದ ಹೊರಟ ಹೀರೋ ನೆಕ್ಸ್ಟ್ ಒಂದು ಟ್ಯಾಕ್ಸಿ ಹಿಡಿದು ಅಬುದಾಬಿಯ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ, ಅಲ್ಲಿ ನೋಡಿದ್ರೆ ಎಲ್ಲಾರು ಶೋಕಿಗೆ ಹುಟ್ಟಿರುವ ಶೋ ಪೀಸ್ ಗಳ ತರಾನೇ ನಮ್ ಕಡೆ ನಾಯಿ ಬೆಕ್ಕು ಸಾಕಿದ್ರೆ ಇಲ್ಲಿ ಹುಲಿ ಚಿರತೆ ಎಲ್ಲಾ ಸಾಕೋರೆ. ಇದನ್ನೆಲ್ಲ ನೋಡಿದ ಹೀರೋ ಯಾರಾದ್ರೂ ಅಮಾಯಕ ಸಿಗ್ತಾನಾ ಅಂತ ನೋಡಿದ್ರೆ ಒಬ್ಬ ಕನೆಕ್ಟ್ ಆಗ್ತಾನೆ. ಅಲ್ಲೊಬ್ಬ ರಿಚ್ ಮ್ಯಾನ್ ಡ್ರಿಂಕ್ಸ್ ನ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಹೀರೋ ಸುಮ್ನಿರ್ತಾರ, ಅವನ ಹತ್ರ ಮಾತಾಡ್ಕೊಂಡೆ ಅವನನ್ನ ಯಾಮಾರಿಸಿ ಅವನ ಪರ್ಸ್ ನ ಕದ್ದು ಹೋಗ್ತಾ ಇದ್ರೆ, ಇವನೇ ಇನ್ನೊಬ್ಬರನ್ನ ಯಾಮಾರಿಸಿ ಬದುಕ್ತಾ ಇದ್ರೆ, ಇವನನ್ನೇ ಯಾಮಾರ್ಸೋಕೆ ಹುಟ್ಟಿರೋಳ್ ತರ ಒಬ್ಳು ಬಂದು ಇವನಿಗೆ ಡ್ಯಾಶ್ ಮಾಡೋರ್ ನೆಪದಲ್ಲಿ ಬಂದು ಹೀರೋ ಕದ್ದಿದ್ದ ಪರ್ಸ್ ನ ಎಗ್ಗರ್ಸ್ಕೊಂಡ್ ಹೋಗ್ತಾವಳೆ. ಓಹೋ ನನ್ನ ಹತ್ರನೇನಾ ಅಂತ ಹೀರೋ ಗಾಂಡಾಗಿ ಅವಳಿಗೆ ಫಳಾರ್ ಅಂತ ಬಿಡ್ತಾರೆ ಅಂತ ನಾವ್ ಅನ್ಕೊಂಡ್ರೆ, ಇಲ್ಲೇ ನೋಡಿ ಇನ್ನೊಂದು ಟ್ವಿಸ್ಟ್. ಹೀರೋನ ಹತ್ರ ಕೈ ಚಳಕ ತೋರಿಸಿದ್ದು ಬೇರೆ ಯಾರು ಅಲ್ಲ, ಹೀರೋನ ಸ್ವಂತ ಮಗಳೇ. ಈ ಹುಡುಗಿಗೆ ಚಿಕ್ಕ ವಯಸ್ಸಿದ್ದಾಗ್ಲೇ ಹೀರೋ ಅಂಡ್ ಅವರ ಅಮ್ಮ ಬೇರೆ ಆಗಿದ್ರು. ಆ ಕಾರಣದಿಂದನೇ ಮಗಳನ್ನ ಹೀರೋ ನೋಡೇ ತುಂಬಾ ವರ್ಷಗಳಾಗಿದ್ದು. ಸೇಮ್ ಆ ಹುಡುಗಿ ಕೂಡ ಅಪ್ಪನ್ನ ನೋಡಿ ಸುಮಾರು ವರ್ಷಗಳಾಗಿವೆ. ತುಂಬಾ ದಿನಗಳಾದ್ಮೇಲೆ ಮೀಟ್ ಮಾಡಿದ್ರಿಂದ ಹೀರೋ, ಹೇಗಿದ್ದಾಳಮ್ಮ ನಿಮ್ಮಮ್ಮ, ಹೇಗ್ ನಡೀತಾ ಇದೆ ಅಂತೆಲ್ಲ ಕೇಳ್ತಾರೆ. ಹಂಗೆ ನೀನ್ಯಾಕಮ್ಮ ಈ ಊರಿಗೆ ಬಂದೆ ಅಂತ ಹೀರೋ ಮತ್ತೆ ಕೇಳಿದ್ರೆ, ಅದೇನಿಲ್ಲ ಡ್ಯಾಡಿ, ನಮ್ಮ ನಾಡಿನ ಮೈನ್ ಮೀಟಿಂಗ್ ಒಂದು ಈ ಊರ್ನಲ್ಲಿ ನಡೀತಾ ಇದೆ, ಅದಕ್ಕಾಗಿ ಗೌರ್ಮೆಂಟ್ ಲೆವೆಲ್ ಇಂದ ನಾನ್ ಬಂದಿದ್ದೀನಿ ಅಂತ ಹೇಳಿ ನಾನು ಹೋಗಿ ಮೀಟಿಂಗ್ ನ ಅಟೆಂಡ್ ಮಾಡ್ತೀನಿ ಅಂತ ಹೀರೋಗೊಂದು ಬಾಯ್ ಹೇಳಿ ಹೀರೋನ ಮಗಳು ಅಲ್ಲಿಂದ ಹೋದ್ರೆ, ಚಿಕ್ಕ ವಯಸ್ಸಿನಿಂದ ಮಗಳಿಗಾಗಿ ಏನನ್ನೂ ಮಾಡ್ಲಿಲ್ಲ, ಈಗಾದ್ರೂ ಮಿಸ್ಫಿಟ್ ಯಾವ್ದೋ ಪ್ಲಾನ್ ಹೇಳಿದಾರಲ್ಲ ಅದನ್ನಾದ್ರೂ ಮಾಡಿದ್ರೆ ಮಗಳಿಗಾಗಿ ಏನನ್ನಾದ್ರೂ ಕೊಡ್ಬೋದು ಅನ್ನೋ ಯೋಚನೆಗೆ ಹೀರೋ ಬಂದು ಅದಕ್ಕೆ ವಿಸಿಟಿಂಗ್ ಕಾರ್ಡ್ ನಲ್ಲಿರುವ ಪ್ರಿನ್ಸ್ ನ ನಂಬರ್ ಗೆ ಕಾಲ್ ಮಾಡಿ ಅವರ ಟೀಮ್ ಹೋಗಿ ಸೇರ್ಕೊಂತಾರೆ. ಓಕೆ ಬಾಯ್ಸ್, ನಾನು ನಿಮ್ಮ ಟೀಮ್ ಗೆ ಸೇರ್ಕೋತೀನಿ, ಬಟ್ ನನಗೆ ಅಂತ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಈ ಟೀಮ್ ಗೆ ನಾನೇ ಲೀಡರ್, ನಾನ್ ಹೇಳಿದ್ನೆ ನೀವು ಮಾಡ್ಬೇಕು. ಆಮೇಲೆ ಕೊಳ್ಳೆ ಹೊಡೆಯೋ ಚಿನ್ನದಲ್ಲಿ 5 ಪಾರ್ಟ್ ಎಲ್ಲ ಡಿವೈಡ್ ಮಾಡಕ್ಕಾಗಲ್ಲ, ನನಗೆ 50, ನಿಮ್ಮೆಲ್ಲರಿಗೂ 50. ಇದಕ್ಕೆ ಡೀಲಾ ನೋ ಡೀಲಾ ಅಂತ ಹೀರೋ ಕೇಳಿದ್ರೆ, ಜಿಜಿ ಇರಿಜಿ, ನಾವು ಫಸ್ಟ್ ಆ ಕೊಳ್ಳೆ ಹೊಡೆದ ಚಿನ್ನನ ಡಿವೈಡೇ ಮಾಡಲ್ಲ, ನಾವು ಚಿನ್ನನ ಕದಿತಾ ಇರೋದು ಒಂದು ಒಳ್ಳೆ ಉದ್ದೇಶಕ್ಕಾಗಿ. ಟೆರರಿಸ್ಟ್ ಗಳ ಹತ್ರ ಇರೋ ದುಡ್ಡೆಲ್ಲ ಸಾಮಾನ್ಯ ಜನರಿಗೆ ಸೇರಿದ್ದು, ಅದನ್ನೇನಾದ್ರೂ ಭಯೋತ್ಪಾದಕರ ಹತ್ರ ಇದ್ರೆ ಅವರು ಅದರಿಂದ ಅಮಾಯಕ ಜನರನ್ನೇ ಸಾಯಿಸ್ತಾರೆ. ಸೊ ಅವ್ರಗಳ ಹತ್ರ ಕದ್ದು ಅದನ್ನ ಇಲ್ಲದಿರೋರ ಹತ್ರ ಕೊಡ್ತೀವಿ ಅಂತ ಮಿಸ್ಫಿಟ್ ಟೀಮ್ ಹೀರೋ ಹತ್ರ ಹೇಳಿದ್ರೆ, ಲೇ ಉದ್ಧಾರ ಮಾಡೋರೇನೋ ನೀವು, ನಿಮ್ಮಷ್ಟು ಒಳ್ಳೆವ್ ನಾನಲ್ಲಪ್ಪ, ನಾನ್ ಹೋಗ್ತೀನಿ ಅಂತ ಹೀರೋ ಹೋಗೋಕೆ ನೋಡಿದ್ರೆ, ನೀವ್ ಈ ಕೆಲ್ಸನ ಮಾಡ್ಲೇಬೇಕು ಅಂತ ಒಂದು ವಾಯ್ಸ್ ಬರುತ್ತೆ. ಯಾರ್ದು ಈ ವಾಯ್ಸ್ ಅಂತ ತಿರುಗಿ ನೋಡಿದ್ರೆ ಅಲ್ಲಿರೋದು ಹೀರೋನ ಮಗಳು. ಅಲ್ಲಮ್ಮ ನೀನೇನ್ ಮಾಡ್ತಾ ಇದೀಯ ಇಲ್ಲಿ ಅಂದ್ರೆ, ಅಪ್ಪ ಈ ಪ್ಲಾನ್ ನ ಮೂಲ ನಾನೇನಪ್ಪ, ನಾನು ಗೌರ್ಮೆಂಟ್ ನ ಲೆವೆಲ್ ಮೀಟಿಂಗ್ ಅನ್ನಲ್ಲ, ಅದು ಇದೆ, ಪ್ರಜೆಗಳ ದುಡ್ಡೆಲ್ಲ ಹೊಡೆದು ಟೆರರಿಸ್ಟ್ ಇಲ್ಲಿಗಲ್ ಆಗಿ ಇಟ್ಕೊಂಡವ್ರೆ, ಇದರಿಂದ ದೇಶದ ಎಕಾನಮಿನೇ ತೊಂದರೆಯಲ್ಲಿದೆ. ಇದನ್ನೆಲ್ಲ ಗೌರ್ಮೆಂಟ್ ಗಳ ಹತ್ರ ಹೇಳಿ ನೋಡಿದ್ವಿ, ಬಟ್ ಅವರು ಕೇಳೋ ಲೆವೆಲ್ ಅಲ್ಲಿ ಇಲ್ಲ. ಯಾಕಂದ್ರೆ ಮಿಡಲ್ ಈಸ್ಟ್ ಕಂಟ್ರಿಲಿ ಯಾವ್ದಾದ್ರು ಪ್ರಾಬ್ಲಮ್
ಪ್ರಾಬ್ಲಮ್ ಆಗಿ ಅಮೆರಿಕ ಯುದ್ಧ ವಿಮಾನಗಳಿಂದ ಆ ಕಂಟ್ರಿನ ಅಟ್ಯಾಕ್ ಮಾಡಲು ಯೋಚಿಸಿದ್ರೆ ಫಸ್ಟ್ ಈ ಕಜಕಿಸ್ತಾನ್ ಕಂಟ್ರಿಯೇ ಅಮೆರಿಕಾಗೆ ಹೆಲ್ಪ್ ಮಾಡೋದು. ಸೊ ಆ ನಾಡಿನ ಜೈಲ್ನಲ್ಲೇ ಚಿನ್ನ ಬಚ್ಚಿಟ್ಟವ್ರಲ್ಲ, ಇದ್ರಿಂದ ಗೌರ್ಮೆಂಟ್ ಅವ್ರ ಕಂಡ್ರೆ ಹಿಂದೇಟಾಗ್ತಾ ಇದೆ. ಅದಕ್ಕಾಗಿ ನಾವೇ ಏನಾದ್ರೂ ಮಾಡ್ಬೇಕು. ನಿಮ್ ಲೈಫ್ ಅಲ್ಲಿ ಇದುವರೆಗೂ ಎಂತೆಂತ ಮೋಸನ ಮಾಡಿದಿರಲ್ಲ, ಅದಕ್ಕೆಲ್ಲ ಇದು ಪ್ರಾಯಶ್ಚಿತ ತರ ಇರ್ಲಿ. ಅದಲ್ದೆ ಚಿಕ್ಕ ವಯಸ್ಸಿನಿಂದ ನಿಮ್ ಹತ್ರ ನಾನೇನು ಕೇಳಿಲ್ಲ, ನನಗಾಗಿ ಇದನ್ನ ಮಾಡಿ ಅಂತ ಕರೆಕ್ಟ್ ಪಾಯಿಂಟ್ ನಲ್ಲಿ ಹೀರೋನ ಲಾಕ್ ಮಾಡಿದ್ರೆ ಹೀರೋನು ಈ ಕೆಲಸ ಮಾಡ್ಲಿಕ್ಕೆ ಒಪ್ಕೊಂತಾರೆ. ಬಟ್ ಇದ್ರಲ್ಲೂ ಒಂದು ಸಮಸ್ಯೆ ಇದೆ. ಗಜಕಿಸ್ತಾನ ಜೈಲ್ನಲ್ಲಿ ಚಿನ್ನ ಇದೆ ಅಂತ ಜೈಲ್ನಲ್ಲಿರೋ ಪ್ರಿನ್ಸ್ ನ ಆಳ್ಗಳಿಂದ ತಿಳ್ಕೊಂಡ್ರು. ಬಟ್ ಚಿನ್ನ ಜೈಲ್ನಲ್ಲಿ ಯಾವ ಪ್ಲೇಸ್ ನಲ್ಲಿ ಇದೆ ಅನ್ನೋ ಮ್ಯಾಟ್ರೇ ಇವ್ರಿಗೆ ಗೊತ್ತಿಲ್ಲ. ಕತ್ತಲೆ ರೂಮ್ ಅಲ್ಲಿ ಸೂಜಿ ಹಿಡ್ಕೋ ಕೆಲ್ಸ ಇದು. ಏಯ್, ಚಿನ್ನ ಎಲ್ಲಿದೆ ಅಂತಾನೂ ಗೊತ್ತಿಲ್ವೇನೋ, ಹೆಂಗೋ ಕೊಳ್ಳೆ ಹೊಡಿತೀರಾ? ಸರಿ, ಆ ಜೈಲ್ ನ ಬ್ಲೂ ಪ್ರಿಂಟ್ ನ ತಗೊಬನ್ನಿ, ನಾನ್ ಕಂಡಿಡಿತೀನಿ ಅಂತ ಹೀರೋ ಹೇಳುತ್ತೆ. ಜೈಲ್ ನ ಬ್ಲೂ ಪ್ರಿಂಟ್ ಹಂಗೆ ಜೈಲ್ ನ ಸಮ್ ಫೋಟೋಸ್ ನ ನೋಡಿದ ಹೀರೋ, ಈ ಜೈಲ್ ಒಳಗೆ ಊಟ, ನೀರು, ಲಾಂಡ್ರಿ ಈ ತರ ಎಲ್ಲಾ ವ್ಯವಸ್ಥೆನೂ ಒಳಗೆ ಇದೆ ಅಂದ್ರೆ ಮತ್ತ್ಯಾಕೋ ಹೊರಗೆ ಲಾಂಡ್ರಿ ವ್ಯಾನ್ ನಿಂತಿದೆ? ಇದನ್ನೆಲ್ಲಾ ನೋಡಿದ್ರೆ ಏನ್ ಅರ್ಥ? ಜೈಲ್ ಒಳಗೆ ಲಾಂಡ್ರಿ ಇಲ್ಲ ಅಂತ. ಬಟ್ ಲಾಂಡ್ರಿ ಏರಿಯಾ ಅಂತ ಒಂದು ಬೋರ್ಡ್ ಹಾಕಿ ಅಲ್ಲಿ ಲಾಂಡ್ರಿನ ಬದಲು ಚಿನ್ನನ ಮುಚ್ಚಿಟ್ಟವ್ರೆ ಅಂತ ಹೀರೋ ಕಂಡಿಡಿದ್ರೆ ಅಬ್ಬಾ, ಏನ್ ತಲೆ ಗುರು. ಇನ್ನೇನು ಚಿನ್ನ ಇಟ್ಟಿರೋ ಪ್ಲೇಸ್ ಎಲ್ಲ ಗೊತ್ತಾಯ್ತಲ್ಲ, ಇನ್ಮೇಲೆ ಗಜಕಿಸ್ತಾನಕ್ಕೆ ಹೋಗೋದೇ ಬಾಕಿ. ಅದಕ್ಕಂತ ಇವರು ಫ್ಲೈಟ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ, ಇವರನ್ನ ರೆಕಗ್ನೈಸ್ ಮಾಡ್ಬಿಡ್ತಾರೆ ಅಂತ ಪ್ರಿನ್ಸ್ ಎಲ್ಲರಿಗೂ ತಲಾ ಒಂದು ಒಂಟೆಗಳನ್ನ ರೆಡಿ ಮಾಡ್ತಾರೆ. ಒನ್ ವೇ ಓತಿಕ್ಯಾತಗಳ, ನಾನೆಲ್ಲ ಲಕ್ಸುರಿ ಬೈಕ್ ಅಲ್ಲಿ ಲಾಂಗ್ ಡ್ರೈವ್ ಹೋದವನು, ನನ್ನ ಒಂಟೆ ಮೇಲೆ ಹೋಗಂಗ್ ಮಾಡ್ಬಿಟ್ರಲ್ಲೋ ಅಂತ ಹೀರೋ ಹೇಳ್ತಾ ಇದ್ರೆ ನೆಕ್ಸ್ಟ್ ನೈಟ್ ಒಂದು ಪ್ಲೇಸ್ ನಲ್ಲಿ ಹಾಲ್ಟ್ ಆಗಿದ್ದಾಗ ತನ್ನ ಮಗಳ ಹತ್ರ ಮಾತಾಡ್ತಾವ್ರೆ ಹೀರೋ. ಮಗಳು ಹೀರೋ ಹತ್ರ ಇಡೋದು ಒಂದೇ ಡಿಮ್ಯಾಂಡ್, ಚಿಕ್ಕ ವಯಸ್ಸಿನಿಂದ ನನ್ನ ಜೊತೆ ನೀವ್ ಇರ್ಲಿಲ್ಲ, ನಾನ್ ನಿಮ್ಮನ್ನ ಎಲ್ಲೆಲ್ಲೋ ಹುಡುಕ್ತೆ, ಇನ್ಮೇಲಾದ್ರೂ ನನ್ನ ಜೊತೆಗಿರಪ್ಪ, ಚಿನ್ನನೆಲ್ಲ ನೋಡಿ ನನ್ನ ಬಿಟ್ಟೋಗ್ಬೇಡಿ ಅಂತ ಹೀರೋನ ಮಗಳು ತನ್ನ ಆಸೆನ ಹೇಳಿದ್ರೆ ಹಂಗೆ ಜರ್ನಿ ಮಾಡಿ ಎಲ್ರು ಆ ಪ್ಲೇಸ್ ಗೆ ಬರ್ತಾರೆ. ನೆಕ್ಸ್ಟ್ ಹೋಟೆಲ್ ನಲ್ಲಿ ಸಪರೇಟ್ ಆಗಿ ರೂಮ್ ಮಾಡಿ ಸ್ಟೇ ಮಾಡಿದ್ರೆ ನೆಕ್ಸ್ಟ್ ಡೇ ಜೈಲ್ ಒಳಗೆ ಹೇಗೆ ಹೋಗೋದು, ಚಿನ್ನಾನ ಹೇಗೆ ಕದಿಯೋದು ಅಂತ ಪ್ಲಾನ್ ಮಾಡ್ಲಿಕ್ಕೆ ಹೀರೋ ರೆಡಿ ಆಗ್ತಾ ಇದ್ರೆ ಆಗ ರಿಠಾ ಒಂದು ಮ್ಯಾಟರ್ ನ ಹೇಳ್ತಾಳೆ. ಅದು ವಿಲ್ಲನ್ ಕೂಡ ಗಜಕಿಸ್ತಾನ್ಗೆ ರೀಚ್ ಆಗವನೆ ಅಂತ. ಸರಿ, ಫಸ್ಟ್ ವಿಲ್ಲನ್ ನ ಆಕ್ಟಿವಿಟೀಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ಹೀರೋನು ನಿಕ್ಕು ಶೇಕ್ ತರ ವೇಷ ಹಾಕೊಂಡು, ವಿಲ್ಲನ್ನು ಹಂಗೆ ದಾಡಿಯವನು ಅದೇ ಅಬು ಹೀರನ ರೈಟ್ ಹ್ಯಾಂಡ್, ಅವರಿಬ್ರು ಮೀಟ್ ಮಾಡೋ ಪ್ಲೇಸ್ ಗೆ ಇವರಿಬ್ರು ಮಾರು ವೇಷದಲ್ಲಿ ಹೋದ್ರೆ ವಿಲ್ಲನ್ ಹತ್ರ ಇರೋ ಚಿನ್ನದಲ್ಲಿ ಸ್ವಲ್ಪನ ಸೂಟ್ ಕೇಸ್ ನಲ್ಲಿ ತಂದು ಅದನ್ನ ಆ ದಾಡಿ ಅವನಿಗೆ ಕೊಡ್ತಾನೆ. ಇದನ್ನ ಹೀರೋ ಅಂಡ್ ನಿಕ್ ಕೂಡ ನೋಡ್ತಾರೆ. ಇವನ ಹತ್ರ ಚಿನ್ನ ಇರೋದ್ರಿಂದ ಆಗಾಗ ಇವನ ಹತ್ರ ಬಂದು ತಗೊಂಡೋಗ್ತಾರೆ ಅಂತ. ಆಕ್ಚುಲಿ ಈ ಗೋಲ್ಡ್ ಎಲ್ಲ ಇಲ್ಲಿಗಲ್, ಸೊ ಡೈರೆಕ್ಟ್ ಆಗಿ ಹೋಗಿ ಇದನ್ನ ಕ್ಯಾಶ್ ಮಾಡಕ್ ಹೋಗಲ್ಲ. ಸೊ ಬ್ಯಾಂಕ್ ನಲ್ಲಿರೋ ಒಬ್ಬ ಪರಿಚಯದವನ ಮೂಲಕ ಈ ಚಿನ್ನನ ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಈ ಟೆರರಿಸ್ಟ್ ಟೀಮ್ ಪ್ಲಾನ್ ಮಾಡಿದೆ. ಅದನ್ನ ತಿಳ್ಕೊಂಡ ರಿಟಾ ಈ ಮ್ಯಾಟರ್ ನ ಹೀರೋ ಹತ್ರ ಹೇಳಿದ್ರೆ ದಾಡಿ ಅವನು ಚಿನ್ನನ ತಗೊಂಡು ಬ್ಯಾಂಕ್ ಗೆ ಹೋಗೋಕೆ ಮುಂಚೆಯೇ ಹೀರೋನ ಮಗಳವಳಲ್ಲ, ಅವಳು ಹೋಟೆಲ್ ನ CCTV ಫುಟೇಜ್ ಲೈನ್ ನ ಕಟ್ ಮಾಡಿದ್ರೆ ಹೀರೋ ಶೆಕ್ ತರ ವೇಷ ಹಾಕೊಂಡು ಸೂಟ್ ಕೇಸ್ ನ ಜೊತೆ ಹೊರ ಬಂದ ದಾಡಿ ಅವನ ಮೇಲೆ ಗುದ್ದಿ ಸುತ್ತಿ ಸುತ್ತಿ ಏನೇನೋ ಮಾಡಿ ನೆಕ್ಸ್ಟ್ ಹೀರೋ ಅವರ ಕಾರ್ಗೆ ಬರ್ತಾರೆ. ಬಟ್ ಹೀರೋ ಕಾರ್ಗೆ ಬಂದಾಗ ಇವರು ತಗೊಂಡೋಗಿದ್ದ ಸೂಟ್ ಕೇಸ್ ನ ದಾಡಿ ಅವನ ಸೂಟ್ ಕೇಸ್ ನ ಜೊತೆ ಎಕ್ಸ್ಚೇಂಜ್ ಮಾಡಿ ಚಿನ್ನ ಇರೋ ಸೂಟ್ ಕೇಸ್ ನ ತಂದು ಇವರ ಕಾರ್ ನಲ್ಲಿ ಇಡ್ತಾರೆ. ಸೊ ಈಗ ಚಿನ್ನ ಇರೋ ಸೂಟ್ ಕೇಸ್ ಹೀರೋ ಹತ್ರ ಇದೆ. ಹಂಗಂದ್ರೆ ದಾಡಿ ಅವನ ಕೈಲಿದ್ದ ಸೂಟ್ ಕೇಸ್ ನಲ್ಲಿ ಏನೈತೆ ಅಂತ ನೋಡಿದ್ರೆ ಬರ್ರಿ ಬುಕ್ಕೆ 10 ಸೆಕೆಂಡ್ ಅಲ್ಲಿ ಹೀರೋ ಇಲ್ಲಿ ಆಟ ಆಡ್ಬಿಟ್ಟವ್ರೆ. ಇದನ್ನ ನೋಡಿದ ಅಬು ಹೀರಾ ಸುಮ್ನಿರ್ತಾನ? ಚಿನ್ನನ ಕಳ್ಕೊಂಡ ದಾಡಿ ಅವನ ಖಲಾಸ್ ಮಾಡಿ ವಿಲ್ಲನ್ಗೆ ಕಾಲ್ ಮಾಡಿ, ಕನ್ವರ್ಟ್ ಆದ ಕಳ್ಳಂದಿ, ನನ್ನೇ ಯಾಮಾರ್ಸ್ಲಿಕ್ ನೋಡ್ತೀಯಾ ಅಂದ್ರೆ, ಗುರೂಜಿ ನೀವು ಚಿನ್ನನ ಕೇಳಿದ್ರಿ, ನಾನು ಕಳಿಸ್ದೆ, ನಿಮ್ಮವನು ಅದನ್ನ ಕಳ್ಕೊಂಡ್ರೆ ಅದಕ್ಕೂ ನನಗೂ ಏನ್ ಸಂಬಂಧ, ನಾನೇನು ಮಾಡಕ್ ಆಗಲ್ಲ ಅಂತ ವಿಲ್ಲನ್ ಹೇಳಿದ್ರೆ, ನೀನೇ ಚಿನ್ನನ ಎತ್ತಿದ್ಯಾ ಅಂತ ಪ್ರೂಫ್ ನನ್ನ ಹತ್ರ ಇಲ್ಲ, ಅದ್ರಿಂದ ನೀನ್ ತಪ್ಪಿಸ್ಕೊಂಡೆ, ಇನ್ಮೇಲೆಲ್ಲ ನಿನ್ನ ಹತ್ರ ಚಿನ್ನ ಇರೋದು ಬೇಡ, ಎಲ್ಲಾ ಚಿನ್ನನ ನನ್ನ ಹತ್ರ ಕೊಟ್ಬಿಡು, ನಾನೇ ಡೈರೆಕ್ಟ್ ಆಗಿ ಬರ್ತೀನಿ ಅಂತ ಅಬು ಹೀರಾ ವಿಲ್ಲನ್ ಹತ್ರ ಹೇಳಿದ್ರೆ ವಿಲ್ಲನ್ ನ ಫೋನ್ ನ ಟ್ಯಾಪ್ ಮಾಡಿ ಇದನ್ನೆಲ್ಲ ಹೀರೋ ಅಂಡ್ ರಿಠಾ ಕೇಳಿಸ್ಕೊಂತಾರೆ. ಸೊ ಇನ್ನು 2-3 ದಿನಗಳಲ್ಲಿ ಅಬು ಹೀರಾ ಚಿನ್ನಕ್ಕಾಗಿ ಕಜಕಿಸ್ತಾನ್ಗೆ ಬರ್ತಾನೆ. ಅವನ ಕೈಗೆ ಚಿನ್ನ ಹೋಯ್ತು, ಆಮೇಲೆ ಅದನ್ನ ಹೊಡೆಯೋಕೆ ಕಷ್ಟ, ಅದಕ್ಕಿನ್ನ ಮುಂಚೆ ಚಿನ್ನನ ಎತ್ತಬೇಕು. ಸೊ ಇದಕ್ಕೆಲ್ಲ ಹೀರೋ ಒಂದು ಮಾಸ್ಟರ್ ಪ್ಲಾನ್ ನ ಮಾಡ್ತಾರೆ. ವಾಟ್ ಮೀನ್ಸ್, ಜೈಲ್ ನಲ್ಲಿರೋ ಖೈದಿಗಳಲ್ಲಿ ಪ್ರಿನ್ಸ್ ಗೆ ಗೊತ್ತಿರೋ ಖೈದಿಗಳು 4-5 ಜನ ಅವರಲ್ಲ, ಅವರ ಮೂಲಕ ಖೈದಿಗಳು ತಿನ್ನೋ ಫುಡ್ ನಲ್ಲಿ ಫುಡ್ ಪಾಯ್ಸನ್ ನ ಮಿಕ್ಸ್ ಮಾಡಿಸಿದ್ರೆ ಎಲ್ಲಾ ಖೈದಿಗಳಿಗೂ ವಾಂತಿ ಬೇದಿ ಅಂತ ಕಿತ್ಕೊಂತದಲ್ಲ. ಸೊ ಒಬ್ರೋ ಇಬ್ರೋ ಆದ್ರೆ ಜೈಲ್ ನಲ್ಲೇ ಟ್ರೀಟ್ ಮಾಡ್ತಾರೆ. ಬಟ್ ಎಲ್ರು ಒಂದೇ ಟೈಮ್ ನಲ್ಲಿ ಎಫೆಕ್ಟ್
ಆದ್ರೆ ಖೈದಿಗಳನ್ನ ಜೈಲಿನಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲೇಬೇಕು. ಆಗ ಆ ತರ ಸ್ಟ್ರಕ್ಚರ್ ನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಸ್ಟ್ರಕ್ಚರ್ ನಲ್ಲಿ ನಾವು ಚಿನ್ನನ ಕದ್ದಿ ಕಳಿಸ್ಬಿಡೋಣ. ಜೈಲಿಂದ ಚಿನ್ನಾನು ಹೊರಗೆ ಬರುತ್ತೆ, ಗುಂಪಲ್ಲಿ ಗೋವಿಂದ ತರ ನಾವುನು ಹೊರಗೆ ಬರ್ಬೋದು ಅನ್ನೋ ತರ ಹೀರೋ ಪ್ಲಾನ್ ಮಾಡಿದ್ರೆ, ಇದೆಲ್ಲ ವಾಲ್ಟ್ ನ ತೆಗೆದು ಚಿನ್ನನ ತೆಗೆದ ಮೇಲಿನ ಪ್ಲಾನ್. ಅದಕ್ಕೆ ಫಸ್ಟ್ ವಾಲ್ಟ್ ನ ಹೊಡಿಬೇಕಲ್ಲ, ಅದಕ್ಕೆ ಇವರ ಕಡೆಯಿಂದ ಒಳಗೆ ಹೋಗ್ಬೇಕಲ್ಲ, ಅದಕ್ಕಾಗಿ ಇಬ್ರನ್ನ ಒಳಗ್ ಕಳಿಸೋ ಜವಾಬ್ದಾರಿ ನಿಂದು ಅಂತ ಹೀರೋ ನಿಕ್ ಗೆ ಹೇಳಿದ್ರೆ, ನಿಕ್ ಫುಡ್ ಸೇಫ್ಟಿ ಆಫೀಸರ್ ತರ ರೆಡಿಯಾಗಿ ಜೈಲ್ ವಾರ್ಡನ್ ಹತ್ರ ಹೋಗಿ ಅಟ್ಟಹಾಸ ಮಾಡ್ತಾವನೆ. ಇವನು ಒರಿಜಿನಲ್ ಆಫೀಸರಾ ಅಂತ ಯೋಚನೆ ಮಾಡೋಕು ಬಿಡ್ದಂಗೆ ಆ ಜೈಲ್ ನ ವಾರ್ಡನ್ ಗೆ ಹಿಂಸೆ ಕೊಟ್ಟಾನೆ. ಕಿಚನ್ ನಲ್ಲಿ ಸ್ಟೀಮರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಈ ಕಂಪ್ನಿಗೆ ಕಾಲ್ ಮಾಡಿ ಹೊಸ ಸ್ಟೀಮರ್ ನ ತರಿಸಿ ಅಂತಂದ್ರೆ ವಾರ್ಡನ್ ಕೂಡ ಸ್ಟೀಮರ್ ನ ಕೇಳಿ ಕಂಪನಿಗೆ ಫೋನ್ ಮಾಡಿದ್ರೆ ಅದನ್ ಪೆಪ್ಪರ್ಮೆಂಟ್ ಪಟ್ ಅಂತ ತಂದ್ಕೊಡಕ್ಕೆ ಅದಕ್ಕೆಲ್ಲ ಅದ್ರದೇ ಆದ ಪ್ರೊಸೀಜರ್ ಇರುತ್ತೆ. ಹಂಗೋ ಹಿಂಗೋ 1 ಇಲ್ಲ 2 ವಾರ ಆಗುತ್ತೆ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ. ಅನ್ನೋ ಮ್ಯಾಟರ್ ನ ಕಂಪನಿ ಅವರು ವಾರ್ಡನ್ ಹತ್ರ ಹೇಳಿ ಅವರು ಕಾಲ್ ಕಟ್ ಮಾಡಿದ್ರೆ ಮತ್ತೆ ವಾರ್ಡನ್ ಗೆ ಬೇರೆ ನಂಬರ್ ಇಂದ ಕಾಲ್ ಮಾಡಿದ ಹೀರೋ, ಈಗ ಜಸ್ಟ್ ಕಾಲ್ ಮಾಡಿದ್ರಲ್ಲ ಆ ಕಂಪ್ನಿಯಿಂದಾನೇ ಮಾತಾಡ್ತಾ ಇದ್ದೀನಿ, ಸ್ಟೀಮರ್ ಡೆಲಿವರಿಗೆ 2 ವಾರ ಆಗುತ್ತೆ ಅಂತ ನಮ್ಮವರು ಸುಮ್ನೆ ಹೇಳಿದ್ದು, 2 ಸ್ಟೀಮರ್ ರೆಡಿ ಇದೆ, ನಾಳೆನೆ ತಗೊಂಡ್ ಬರ್ತೀನಿ ಅಂತ ಹೇಳಿ ಹೀರೋನು ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಯಾವ ಕಂಪ್ನಿಯವರು ಸ್ಟೀಮರ್ ನ ಕೊಡ್ತಾ ಇದ್ರು ಆ ಕಂಪ್ನಿಯ ಟ್ರಕ್ ಡ್ರೈವರ್ ನ ಲಾಕ್ ಮಾಡಿದ ರಿಠಾ ಆ ಟ್ರಕ್ ಅನ್ನ ತಂದು ಹೀರೋ ಹತ್ರ ಕೊಡ್ತಾರೆ. ಆ ಟ್ರಕ್ ಅಲ್ಲೇ 2 ಸ್ಟೀಮರ್ ನ ಲೋಡ್ ಮಾಡಿದ ಹೀರೋ ಅಂಡ್ ಬ್ಲಾಸ್ಟರ್ ಅದನ್ನ ಜೈಲೊಳಗೆ ಇಬ್ರು ತಂದು ತಳ್ಕೊಂಡು ಹೋಗ್ತಾ ಇದ್ರೆ ಒಳಗೋಗೋರ ಮುಖಾನು ನೋಡ್ದಂಗೆ ವಾರ್ಡನ್ ನ ಬಿಸಿ ಮಾಡ್ತಾವನೆ. ಅಲ್ಲೇ ನೋಡ್ತೀರಾ ಈ ಫಾರಂ ನಲ್ಲಿ ಸೈನ್ ಮಾಡಿ, ಸುಮ್ನೆ ಎಲ್ಲೆಲ್ಲ ನೋಡ್ಬೇಡಿ ಅಂತ ವಾರ್ಡನ್ ನ ವೆಲ್ಡ್ ಮಾಡ್ತಾ ಇದ್ರೆ, ಆ ಕಡೆ ಸ್ಟೀಮರ್ ನ ಜೈಲೊಳಗೆ ತಗೊಂಡು ಹೋಗ್ತಾ ಇದ್ರಲ್ಲ ಹೀರೋ, ಹೋಗೋ ದಾರಿಲಿ ವಿಲ್ಲನ್ ನ ಹೆಸರಲ್ಲಿ ಒಂದು ಹದ್ದಿನ ಸ್ಟ್ಯಾಚು ಇರೋದನ್ನ ನೋಡ್ತಾರೆ. ಬ್ಲಡ್ಡಿ ಫುಲ್, ಈ ಜೈಲ್ ನಲ್ಲಿ ನನ್ಗೆ ಏನೇನ್ ಕೆಲಸ ಕೊಟ್ಟೆ, ನಿನ್ನ ಹೆಸರಲ್ಲಿ ಸ್ಟ್ಯಾಚ್ಯೂನ ನಾನ್ ಬಿಡ್ತೀನ ಅಂತ. ಓಕೆ ಶಾರ್ಟ್, ಸ್ಟ್ಯಾಚ್ಯೂ ಲೈಟ್ ಆಗಿ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಅವರ ಆಳ್ಗಳಿದ್ರಲ್ಲ ಖೈದಿಗಳು, ಅವರ ಡ್ರೆಸ್ ಅನ್ನ ಹಾಕೊಂಡು ಸ್ಟೀಮರ್ ನ ಒಳಗೆ ಔತ್ಕೊಂತಾರೆ. ಅದೇ ತರ ಅವರ ಡ್ರೆಸ್ ನ ಆ ಖೈದಿಗಳಿಗೆ ಕೊಡ್ತಾರೆ. ಸೊ ಅಲ್ಲಿಗೆ ಬಂದ ವಾರ್ಡನ್ ಇವರೇ ಸ್ಟೀಮರ್ ನ ತಳ್ಕೊಂಡ್ ಬಂದವ್ರೆ ಅಂತ ತಿಳ್ಕೊಂಡು ಆ ಹೊಸ ಸ್ಟೀಮರ್ ನ ಚೆಕ್ ಮಾಡೋಕೆ ನೋಡಿದ್ರೆ ಬಿಡ್ತಾನ ಈ ನೈಜೀರಿಯನ್ ನಿಕ್. ಅದು ಇದು ಅಂತೇಳಿ ಆ ವೇಸ್ಟ್ ವಾರ್ಡನ್ ನ ಡೈವರ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಅದ್ರೊಳಗಿದ್ದ ಹೀರೋ ಅಂಡ್ ಬ್ಲಾಸ್ಟರ್ ಇಬ್ರು ಹೊರ ಬಂದು ಚಿನ್ನ ಇರೋ ವಾಲ್ಟ್ ಹತ್ರ ಹೋಗ್ತಾರೆ. ಆ ವಾಲ್ಟ್ ನ ತೆಗಿಯೋದು ತುಂಬಾ ಕಷ್ಟ ಅನ್ಸುತ್ತೆ. ಸರಿ ಬಾವಿಲಿ ಬಿದ್ದಾಯ್ತು, ಬರೋದೆಲ್ಲ ನೋಡ್ಕೊಳ್ಳೋಣ ಅಂತ ಇಬ್ರು ಅನ್ಕೊಂಡ್ರೆ ನೆಕ್ಸ್ಟ್ ಹೀರೋ ಅವರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಊಟ ತಯಾರು ಮಾಡ್ಬೇಕಾದ್ರೆ ಖೈದಿಗಳು ತಿನ್ನೋ ಊಟದಲ್ಲಿ ಹೀರೋ ಫುಡ್ ಪಾಯ್ಸನ್ ನ ಮಿಕ್ಸ್ ಮಾಡಿದ್ರೆ ಇದ್ರಲ್ಲಿ ಈ ತರ ಒಂದು ಮ್ಯಾಟರ್ ಇದೆಯೇ ಅಂತಾನೆ ಗೊತ್ತಿಲ್ಲದೆ ಖೈದಿಗಳು ಭೋಜನಾನ ಬಾರಿಸ್ತಾವ್ರೆ. ತಿಂದೆಲ್ಲ ಆದ್ಮೇಲೆ ಒಬ್ಬೊಬ್ಬನು ವಾಂತಿ ಬೇದಿ ಅಂತ ಜೈಲ್ನೆಲ್ಲ ಗಲೀಜು ಮಾಡ್ತಾ ಇದ್ರೆ ಇನ್ಮೇಲೆ ಇವ್ರನ್ನ ಸುಧಾರಿಸ್ಲಿಕ್ಕೆ ಆಗಲ್ಲ ಅಂತ ಆಂಬುಲೆನ್ಸ್ ನ ತರಿಸಿ ಸ್ಟ್ರಕ್ಚರ್ ನಲ್ಲಿ ಖೈದಿಗಳನ್ನ ಹಾಕಿ ಎಲ್ಲಾನು ಆಂಬುಲೆನ್ಸ್ ನಲ್ಲಿ ಕಳಿಸ್ತಾ ಇದ್ರೆ ಸೇಮ್ ಟೈಮ್ ಗೆ ವಿಲ್ಲನ್ ಜೈಲ್ ಒಳಗೆ ಬರ್ತಾನೆ. ಅದೆಂಗೋ ಎಲ್ಲಾರ್ಗು ಒಂದೇ ಟೈಮ್ ನಲ್ಲಿ ವಾಂತಿ ಬೇದಿ ಎಲ್ಲ ಆಗುತ್ತೆ, ಏನ್ ಸಮಾಚಾರ ಅಂತ ವಿಲ್ಲನ್ ಫುಲ್ಲು ವೆರಿಲಿ ಜೈಲ್ನೊಳಗೆ ವಿಚಾರಿಸ್ತಾ ಇದ್ರೆ ಆ ಕಡೆ ಜೈಲ್ ನ ಹೊರಗೆ ಒಂದು ಪ್ಲೇಸ್ ನಲ್ಲಿ ಹೀರೋನ ಮಗಳು ಕಾರ್ ನ ನಿಲ್ಲಿಸ್ತಾಳೆ. ಇವಳ ಜೊತೆನೆ ಶೇಕ್ ಗೆಟಪ್ ನಲ್ಲಿ ನಿಕ್ ಕೂಡ ಬಂದವನು. ಇವನ್ ಯಾವುದೋ ಅಧಿಕಾರಿ ತರ ಜೈಲ್ ಒಳಗೆ ಹೋದ್ರೆ ಇವರು ನಿಲ್ಸಿರೋ ಕಾರ್ ಹತ್ರ ಯಾರು ಬರ್ದಿರೋ ತರ ಹೀರೋನ ಮಗಳು ಕಾರ್ ಸುತ್ತ ಬ್ಯಾರಿಕೇಡ್ ಇಡ್ತಾವಳೆ. ಜೈಲ್ ನ ಹೊರಗೆ ಇದೆಲ್ಲ ನಡೀತಾ ಇದ್ರೆ ಆ ಕಡೆ ಜೈಲ್ ಒಳಗೆ ಎಲ್ರು ವಾಂತಿ ಬೇದಿ ಅಂತ ಇರೋದ್ರಿಂದ ಜೈಲೇ ಫುಲ್ಲು ಗಾಬ್ರಿಲಿದೆ. ಈ ಟೈಮ್ ನ ಗ್ಯಾಪ್ ನಲ್ಲೇ ಹೀರೋ ಅಂಡ್ ಬ್ಲಾಸ್ಟರ್ ಬಾತ್ರೂಮ್ ಒಳಗೆ ಹೋಗಿ ಅದ್ರ ಕೆಳಗೆ ಚಿನ್ನ ಇಟ್ಟಿರೋ ವಾಲ್ಟ್ ಇದೆ. ಸೊ ಒಂದು ಪರ್ಟಿಕ್ಯುಲರ್ ಆದ ಪ್ಲೇಸ್ ನ ಸೆಲೆಕ್ಟ್ ಮಾಡಿ ಅಲ್ಲಿ ಡ್ರಿಲ್ ಹಾಕೋಕೆ ಹೀರೋ ಟ್ರೈ ಮಾಡ್ತಾ ಇದ್ರೆ ಇಲ್ಲೊಬ್ಬ ಮನುಷ್ಯ ಜೀವಾನೇ ಕೈಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ, ಲೇ ಬ್ಲಾಸ್ಟರ್ ಡ್ಯಾನ್ಸ್ ಸೋಕಿ ಕೇಳ್ತದ ನಿನ್ಗೆ, ಡ್ಯಾನ್ಸ್ ಸೋಕಿ ಲೇ, ನಿನಗೆ ಡ್ಯಾನ್ಸ್ ಮಾಡಿದ್ರೇನ ಕೆಲಸ ಮಾಡೋಕಾಗೋದು, ಇದ್ಯಾವ್ದಯ್ಯ ಹೊಸ ರೋಗ ಅಂತ ಹೀರೋ ಒಂದ್ ಕಡೆ ಗ್ಯಾಂಡ್ ಆಗಿದ್ರೆ ಇನ್ನೊಂದ್ ಕಡೆ ಶೇಕ್ ವೇಷ ಹಾಕೊಂಡ್ ಬಂದಲ್ಲ ನಿಕ್, ಇವನು ವಾರ್ಡನ್ ಹತ್ರ ಹೋಗಿ ಹ್ಯೂಮನ್ ರೈಟ್ ಆಫೀಸ್ ನಿಂದ ನಾನು ಬಂದಿದ್ದೀನಿ, ನೀವು ನಿಮ್ಮ ಖೈದಿಗಳಿಗೆ ಬೇಕಂತಾನೆ ವಿಷ ಆಹಾರ ಕೊಟ್ಟಿದ್ದೀರಿ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕಾಗಿ ವಿಚಾರಿಸಬೇಕು, ಸೊ ಈ ಫಾರಂ ನಲ್ಲಿ ಸೈನ್ ಮಾಡಿ ಅಂತ ಫಾರಂ ನಲ್ಲಿ ಏನ್ ಬರ್ದಿದೆ ಅಂತಾನು ಆ ವಾರ್ಡನ್ ಗೆ ಓದ್ಲಿಕ್ಕೆ ಬಿಡದೆ ಸೈನ್ ಮಾಡ್ತೀರಾ ಇಲ್ಲಾಂದ್ರೆ ಎಲ್ಲರನ್ನು ಕರೆಸ್ಲಾ ಅಂತ ಆವಾಜ್ ಹಾಕಿದ್ರೆ ಆ ವಾರ್ಡನ್ ಕೂಡ ಫಾರಂ ನಲ್ಲಿ ಏನು ಬರ್ದೈತೆ ಅಂತ ನೋಡ್ದೆ
ಸೈನ್ ಕೂಡ ಮಾಡ್ಬಿಡ್ತಾರೆ. ಈ ಕಡೆ ಡ್ರಿಲ್ ಮಾಡ್ತಾ ಇದ್ರಲ್ಲ ಬ್ಲಾಸ್ಟರ್ ಡ್ಯಾನ್ಸ್ ಮಾಡ್ಕೊಂಡೆ ಡ್ರಿಲ್ ಹಾಕಿ ಹೋಲ್ ಮಾಡಿದ್ಮೇಲೆ ಅದ್ರಲ್ಲಿ ಗ್ಯಾಸ್ ನ ಲೀಕ್ ಮಾಡಿದ ಬ್ಲಾಸ್ಟರ್ ಕರೆಕ್ಟ್ ಆದ ಟೈಮ್ಗೆ ಲೀಕ್ ಆದ ಗ್ಯಾಸ್ ನ ಬ್ಲಾಸ್ಟ್ ಮಾಡಿದ್ರೆ ಒಂದ್ ಕಡೆ ವಾಲ್ಟ್ ಬ್ಲಾಸ್ಟ್ ಆಗುತ್ತೆ. ಇದೇ ಟೈಮ್ಗೆ ಹೀರೋನ ಮಗಳು ಹೊರಗೆ ನಿಲ್ಸಿದ ಕಾರ್ ಕೂಡ ಬ್ಲಾಸ್ಟ್ ಆಗುತ್ತೆ. ಸೊ ವಾಲ್ಟ್ ಕಾರು ಒಂದೇ ಟೈಮ್ ನಲ್ಲಿ ಬ್ಲಾಸ್ಟ್ ಆಗಿದ್ರಿಂದ ಕಾರ್ ಬ್ಲಾಸ್ಟ್ ನಿಂದಾನೇ ಈ ಸೌಂಡ್ ಆಗಿದೆ ಅಂತ ವಾಲ್ಟ್ ನ ಕಡೆ ನೋಡದೆ ಇದ್ದವರೆಲ್ಲ ಕಾರ್ ಬ್ಲಾಸ್ಟ್ ಆದ ಪ್ಲೇಸ್ ಗೆ ಬಂದ್ರೆ ಈ ಕಡೆ ಇಬ್ರು ವಾಲ್ಟ್ ಒಳಗ್ ಹೋಗ್ತಾರೆ. ಬಾಂಬ್ ಬ್ಲಾಸ್ಟ್ ನಿಂದ ವಾಲ್ಟ್ ನ ಡೋರ್ ಓಪನ್ ಆಯ್ತು. ಒಳಗ್ ಹೋಗಿ ನೋಡಿದ್ರೆ ಅಲ್ಲೊಂದು CCTV ಕ್ಯಾಮೆರಾ ಇದೆ. ಅಯ್ಯಯ್ಯೋ ಇದನ್ನ ಬೇರೆ ಸರಿ ಮಾಡ್ಬೇಕಲ್ಲ ಅಂತ ಚದ್ರೋಗಿದ್ದ ಚಿನ್ನನೆಲ್ಲ ಹಳೆಯ ಸ್ಟೈಲ್ ನಲ್ಲಿ ಜೋಡಿಸಿ ಬ್ಲಾಸ್ಟರ್ ಮೊಬೈಲ್ ನಲ್ಲಿ ಫೋಟೋ ತೆಗೆದು ಮೊಬೈಲ್ ನ ಡಿಸ್ಪ್ಲೇ ನ CCTV ಕ್ಯಾಮೆರಾಗೆ ಲಿಂಕ್ ಮಾಡಿ ಬಿಡ್ತಾನೆ. ಸೊ CCTV ಮೊಬೈಲ್ ನ ಡಿಸ್ಪ್ಲೇ ಶೋ ಆಗ್ತಾ ಇದೆ. ಬಾಂಬ್ ಬ್ಲಾಸ್ಟ್ ಆದ ಗಾಬರಿಯಲ್ಲಿ ಎಲ್ರು ಕಾರ್ ಹತ್ರ ಹೋದ್ರೆ ಈ ಚಿನ್ನಕ್ಕೆ ಹೊಣೆ ವಿಲ್ಲನ್ ತಾನೆ. ಸೊ ಅವನು CCTV ರೂಮ್ ಗೆ ಬಂದು ಚಿನ್ನ ಸೇಫ್ ಆಗಿದ್ಯಾ ಅಂತ ಚೆಕ್ ಮಾಡಲು ಆ ರೂಮ್ ನ ಫುಟೇಜ್ ನ ಹಾಕೋ ಕೇಳಿದ್ರೆ ಆಪರೇಟರ್ ಕೂಡ ಹಾಕ್ತಾನೆ. ಸೊ ಎಲ್ಲ ಕರೆಕ್ಟ್ ಆಗಿದೆ ಅನ್ಕೊಂಡ್ರೆ ಸರಿ ಒಂದ್ಸಾರಿ ಝೂಮ್ ಮಾಡು ಅಂತ ವಿಲ್ಲನ್ ಕೇಳ್ತಾನೆ. ಆಪರೇಟರ್ ಕೈಲಿ ಝೂಮ್ ಮಾಡಕ್ ಆಗ್ತಾ ಇಲ್ಲ. ಅಯ್ಯಯ್ಯೋ ಚಿನ್ನ ಅಂತ ವಿಲ್ಲನ್ ಹೋಗಿ ವಾಲ್ಟ್ ಹತ್ರ ನೋಡಿದ್ರೆ ಅಷ್ಟೊತ್ಗಾಗ್ಲೆ ಹೀರೋ ಅಂಡ್ ಟೀಮ್ ಆ ಚಿನ್ನನ ಬಳೆದು ಕ್ಲೀನ್ ಮಾಡಿ ಅದನ್ನೆಲ್ಲ ಸ್ಟ್ರಕ್ಚರ್ ನ ಒಳಗಿಟ್ಟು ಬ್ಲಾಸ್ಟರ್ ಅನ್ನ ಪೇಷಂಟ್ ತರ ಮಲಗಿಸಿ ಹೀರೋ ಆ ಸ್ಟ್ರಕ್ಚರ್ ನ ಡಾಕ್ಟರ್ ತರ ವೇಷ ಹಾಕೊಂಡು ತಳ್ಕೊಂಡು ಹೋಗ್ತಾವ್ರೆ. ವಿಲ್ಲನ್ ಅವರ ಎದುರಿಗೆ ಪಾಸ್ ಆದ್ರೆ ಆ ಗಾಬರಿಲಿ ಒಂದು ಚಿನ್ನದ ಪೀಸ್ ಅಲ್ಲೇ ಬೀಳುತ್ತೆ. ಅದನ್ನ ವಿಲ್ಲನ್ ನೋಡ್ಬಿಡ್ತಾನೆ. ತಮ್ಮ ಆ ಡಕೋಟಾ ಢಾಂಕಿ ನೋಟ್ ಮಾಡ್ಬಿಟ್ಟ ಪ್ಲಾನ್ ಬಿ ಅಂತ ಹೀರೋ ಹೇಳಿದ್ರೆ ಬ್ಲಾಸ್ಟರ್ ಕೂಡ ವರ್ಕರ್ ನ ಡ್ರೆಸ್ ಹಾಕೊಂಡು ಅಲ್ಲಿಂದ ಹೋಗ್ತಾನೆ. ಹೀರೋ ಕೂಡ ಬೇರೆ ಡೈರೆಕ್ಷನ್ ಅಲ್ಲಿ ಹೋದ್ರೆ ಈ ಕಡೆ ಸ್ಟ್ರಕ್ಚರ್ ನಲ್ಲೇ ಚಿನ್ನ ಇರೋದು ಅಂತ ವಿಲ್ಲನ್ ಗೆ ಗೊತ್ತಾಯ್ತಲ್ಲ. ಬಟ್ ಅಲ್ಲಿ ತುಂಬಾನೇ ಸ್ಟ್ರಕ್ಚರ್ಸ್ ಇರೋದ್ರಿಂದ ಯಾವುದ್ರಲ್ಲಿ ಚಿನ್ನ ಇದೆ ಅಂತ ತಿಳಿತಾ ಇಲ್ಲ. ಸೊ ಅಲ್ಲಿಂದ ಹೋದ ಎಲ್ಲ ಆಂಬುಲೆನ್ಸ್ ಅನ್ನು ಚೆಕ್ ಮಾಡ್ಲಿಕ್ಕೆ ವಿಲ್ಲನ್ ಅವರ ಆಳ್ಗಳಿಗೆ ಹೇಳ್ತಾ ಇದ್ರೆ ಇನ್ನೊಂದು ಪ್ಲೇಸ್ ನಿಂದ ವಿಲ್ಲನ್ ಗೆ ಕಾಲ್ ಮಾಡಿದ ಅವರ ಆಳ್ಗಳು ಬಸ್ ಈ ಹೋಟೆಲ್ ನಲ್ಲಿ ಸ್ಟೇ ಆಗಿದ್ದ ಹೀರೋನ ಮಗಳನ್ನ ನಾವು ಲಾಕ್ ಮಾಡಿದ್ವಿ, ನೀವು ಹೂ ಅಂತ ಮಾತ್ರ ಹೇಳಿ ಅವಳ ಕತೆನೆ ಮುಗಿಸ್ತೀನಿ ಅಂತ ಅವನಂದ್ರೆ ಲೇ ಹೀರೋ ಲೇ ಇಕ್ಕಟ್ಟಿಗೆ ಹುಟ್ಟಿರೋ ಇಸ್ಪೀಟೆಲೆ ಅದಕ್ಕೂ ಒಂದು ಟೈಮ್ ಬರುತ್ತೆ ವೈಟ್ ಮಾಡೋ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ವಿಲ್ಲನ್ ನ ಆಳ್ಗಳು ಆಂಬುಲೆನ್ಸ್ ನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ ಯಾವ ಆಂಬುಲೆನ್ಸ್ ನಲ್ಲೂ ಇವ್ರು ಹುಡ್ಕೊಂಡು ಹೋದ ಚಿನ್ನಾನೇ ಇಲ್ಲ. ಎಲ್ಲೋಯ್ತಪ್ಪ ಚಿನ್ನ ಅಂತ ವಿಲ್ಲನ್ ಯೋಚಿಸ್ತಾ ಇದ್ರೆ ಜೈಲ್ ನ ಒಳಗಿಂದ ಒಂದು ವೆಹಿಕಲ್ ವೇಸ್ಟೇಜ್ ತಗೊಂಡು ಹೋಗೋದಾಗಿ ಹೊರಗೆ ಹೋಗುತ್ತೆ. ಇದುವರೆಗೂ ಈ ತರ ವೆಹಿಕಲ್ ವೇಸ್ಟೇಜ್ ಗೋಸ್ಕರ ಬಂದೇ ಇಲ್ಲ. ಸೊ ಇದ್ರಲ್ಲೇ ಚಿನ್ನ ಇರ್ಬೇಕು ಅಂತ ತಿಳ್ಕೊಂಡ ವಿಲ್ಲನ್ ಆ ವೆಹಿಕಲ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಆ ಗಾಡಿನ ಓಡಿಸ್ತಾ ಇರೋದು ಪ್ರಿನ್ಸ್, ಅವನ ಜೊತೆ ನಿಕ್ ಕೂಡ ಇದ್ದಾನೆ. ಅವರಿಂದ ಇಬ್ರು ಮಾಸ್ಕ್ ಹಾಕೊಂಡ್ ಕೂತವ್ರ. ಮೇ ಬಿ ಬ್ಲಾಸ್ಟರ್ ಅಂಡ್ ಹೀರೋ ಇರ್ಬೇಕು ಬಟ್ ಗೊತ್ತಿಲ್ಲ. ಹಿಂದೆ ವಿಲ್ಲನ್ ನ ಕಾರ್ ಬರ್ತಾ ಇದ್ರೆ ಮುಂದೆ ಪ್ರಿನ್ಸ್ ಹೋಗ್ತಾವ್ರೆ. ಇದು ಸಾಲ್ದಂಗೆ ವಿಲ್ಲನ್ ತನ್ನ ಪೂರ್ಣ ಟೀಮ್ ನು ಇವರ ಹಿಂದೆ ಬಿಟ್ಟವನೆ. ಡೆಸರ್ಟ್ ನಲ್ಲಿ ಯೂಸ್ ಮಾಡುವಂತಹ ಗಾಡಿಗಳ ಸಹಾಯದಿಂದ ವಿಲ್ಲನ್ ಅಂಡ್ ಟೀಮ್ ಪ್ರಿನ್ಸ್ ಓಡಿಸ್ತಾ ಇದ್ದ ಗಾಡಿನ ಲಾಕ್ ಮಾಡ್ತಾರೆ. ಸಿಕ್ತೋ ಚಿನ್ನ ಅನ್ನೋ ರೇಂಜ್ ನಲ್ಲಿ ವಿಲ್ಲನ್ ಹಿಡಿದು ಆ ಗಾಡಿನ ಚೆಕ್ ಮಾಡಿದ್ರೆ ಅಲ್ಲೇ ವಿಲ್ಲನ್ ಗೊಂದು ಶಾಕ್. ವಿಲ್ಲನ್ ತಿಳ್ಕೊಂಡಂಗೆ ವ್ಯಾನ್ ನಲ್ಲಿ ಚಿನ್ನ ಇಲ್ಲ. ಅಯ್ಯಯ್ಯೋ ಅಂತ ವಿಲ್ಲನ್ ಸ್ಟನ್ ಆಗಿ ನಿಂತಿದ್ರೆ ವಿಲ್ಲನ್ ನ ಹಿಂದೆ ಹೊಸದಾಗಿ 2 ವೈಟ್ ಕಾರ್ ಬಂದ್ಮೇಲೆ ಅಲ್ಲಿಗೆ ಸಿನ್ನ ಫ್ರೀಸ್ ಮಾಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೀರೋನ ವಾಯ್ಸ್ ಟೈಟ್ ಆಗುತ್ತೆ. ಯಾಕೆ ಜನಗಳೇ ಏನ್ ನಡೀತಾ ಇದೆ ಅಂತ ನಿಮ್ಗೆ ತಿಳಿತಾ ಇಲ್ಲ ಅಲ್ವಾ? ಆ ವ್ಯಾನ್ ನಲ್ಲಿರೋ ಚಿನ್ನ ಎಲ್ಗೋಯ್ತು? ಅದಲ್ದೆ ವಿಲ್ಲನ್ ನ ಕಾರ್ ಹಿಂದೆ ಬಂದು ನಿಂತ ವೈಟ್ ಕಾರ್ಗಳು ಯಾರ್ದು ಅಂತೆಲ್ಲ ಡೌಟ್ ಇದೆಯಲ್ಲ, ಅದನ್ನ ಹೇಳೋಕೆನೆ ನಾನಿರೋದು. ಫಸ್ಟ್ ಆ ವೈಟ್ ಕಾರ್ಗಳು ಅಬು ಇರಾದು. ಈ ವಿಲ್ಲನ್ ಚಿನ್ನನ ಕಳ್ಕೊಂಡ ಅಂತ ಅವನನ್ನ ಅಲ್ಲಿಗೆ ಕರ್ಸಿದ್ದೆ ನಾನು. ನೆಕ್ಸ್ಟ್ ಈ ಅಪರೂಪಕ್ಕೆ ಅಂಟೋ ಹಳೆ ಬಲ್ಬ್ ತರ ಅವನಲ್ಲ ವಿಲ್ಲನ್, ಅವನು ಅವನ ಮುಂದೆ ನಡೆಯೋದೇ ನಿಜ ಅಂತ ನಂಬಿಟ್ಟ. ಆ ತರ ನಂಬಿಸೋರೆ ನಮ್ಮ ಪ್ಲಾನ್. ಬಿಕಾಸ್ ಯಾವ ದುಶ್ಮನ್ ಕೂಡ ಅವನು ಗೆಲ್ಲೋಕೆ ಮುಂಚೆನೆ ಅವನೇ ಗೆಲ್ಲೋದು ಅಂತ ನಂಬಿಸ್ಬಿಟ್ರೆ ಅಂತವನನ್ನ ಸೋಲ್ಸೋದು ತುಂಬಾ ಈಸಿ. ಚಿನ್ನ ವ್ಯಾನ್ ನಲ್ಲಿದೆ ಅಂತ ವಿಲ್ಲನ್ ನ ನಂಬಿಸಿ ಸೇಮ್ ಟೈಮ್ ನಲ್ಲಿ ಜೈಲೊಳಗಿದ್ದ ನಾನು ಆ ಚಿನ್ನನ ಕರಗಿಸಿ ವಿಲ್ಲನ್ ಹೆಸರಿನಲ್ಲಿದ್ದ ಹದ್ದಿನ ಸ್ಟ್ಯಾಚ್ಯೂನ ಅಚ್ಚನ್ನು ಯೂಸ್ ಮಾಡಿ ಅದೇ ತರ ಚಿನ್ನದ ಸ್ಟ್ಯಾಚ್ಯೂ ಮಾಡಿ ಅದಕ್ಕೆ ಆರೆಂಜ್ ಪೇಂಟ್ ಹೊಡೆದು ಈ ಸ್ಟ್ಯಾಚ್ಯೂನ ರಿಪೇರ್ ಮಾಡ್ಬೇಕು ಅಂತ ಹೊರ ತಂದ್ರೆ ಆ ಟೈಮ್ಗೆ ಅಡ್ಡ ಬಂದ ವಾರ್ಡನ್ ಯಾರನ್ ಕೇಳಿ ಈ ಶಿಲೆನ ತಗೊಂಡ್ ಹೋಗ್ತಾ ಇದ್ದೀರಾ ಅಂದ್ರೆ, ಬಟ್ ಅವ್ರಿಗೆ ಗೊತ್ತಾಗ್ದಂಗೆ ನಿಕ್ ಎದುರಿಸಿ ಒಂದು ಫಾರ್ಮ್ ಗೆ ಸೈನ್ ತಗೊಂಡಿದ್ನಲ್ಲ ಅದು ಶಿಲೆನ ರಿಪೇರ್ ನ ಪರ್ಮಿಷನ್ ಫಾರಂ. ಸೊ ಅವರ ಸೈನ್ ಮಾಡಿರೋ ಫಾರಂ ಅನ್ನ ಅವ್ರ ಹತ್ರನೇ ತೋರಿಸಿ ಚಿನ್ನದ ಶಿಲೆನ ಜೊತೆ ಸಿಂಪಲ್ ಆಗಿ ಸೀಲ್ ಮಾಡ್ಕೊಂಡು ನಾನು ಎಸ್ಕೇಪ್ ಆದೆ ಅಂತ ಹೀರೋ ಎಲ್ಲಾನು ಹೇಳಿ ಮುಗಿಸಿದ್ರೆ ಆ ಕಡೆ ವಿಲನ್ ಅನ್ನ ಒಂದು ಪಡೆನೆ ಬಂದು ಲಾಕ್ ಮಾಡುತ್ತೆ. ಇದ್ಯಾವ್ದಪ್ಪ ಅಂತ ನೋಡಿದ್ರೆ ಅದೇ ಈ ಗ್ಯಾಂಗ್ ನಲ್ಲಿ ಪ್ರಿನ್ಸ್ ಅಂತ ಇದಾರಲ್ಲ, ಅವರು ಯಾವ ದೇಶದ ಪ್ರಿನ್ಸೋ
ಆ ದೇಶದ ಪಡೆ ಇವರು ಹೆಂಗೋ ವಿಲ್ಲನ್ ಸಾಕಾಗಿ ಲಾಕ್ ಆದ. ಬಟ್ ನಾನು ಸಿಕ್ಕಾಕೊಂಡ್ರು ಪರವಾಗಿಲ್ಲ, ಹೀರೋನ ಸೇಡು ತೀರ್ಸ್ಕೊಳ್ಳೇಬೇಕು ಅಂತ ಅವರ ಆಳಿಗಳಿಗೆ ಕಾಲ್ ಮಾಡಿ ವಿಲ್ಲನ್ ಹೀರೋನ ಮಗಳನ್ನ ಮುಗಿಸೋಕೆ ಹೇಳಿದ್ರೆ, ಅಲ್ಲಿ ಟೌನ್ ನೋಡಿ ಡೈರೆಕ್ಟರ್ ಇನ್ನೊಂದು ಟ್ವಿಸ್ಟ್ ನ, ಅಲ್ಲಿರೋದು ಹೀರೋನ ಮಗಳಲ್ಲ, ಸ್ಪಾಟ್ ಅಲ್ಲಿ ಹಂಟ್ ಮಾಡುವಂತಹ ರಿಠ. ಇವಳಿಗೆ ಗಂಡಸರನ್ನ ಕಂಡ್ರೆ ಮೊದ್ಲೇ ಆಗಲ್ಲ. ಸೊ ಅಲ್ಲಿರೋರ್ಗೆಲ್ಲ ಸ್ಪಾಟ್ ಅಲ್ಲಿ ವೈಕುಂಠ ತೋರಿಸಿದ್ರೆ, ಈ ಕಡೆ ಹೀರೋನ ಮಗಳು ವಿಲ್ಲನ್ನ ಎದುರಿಗೆ ಇದ್ದಾಳೆ. ಆಕ್ಚುಲಿ ಆ ಗಾಡಿಲಿ ಇಬ್ರು ಮಾಸ್ಕ್ ಹಾಕೊಂಡ್ ಬಂದಿದ್ರಲ್ಲ, ಅದ್ರಲ್ಲೊಬ್ಬ ಬ್ಲಾಸ್ಟರ್, ಇನ್ನೊಬ್ಳು ಹೀರೋನ ಮಗಳು. ಲಾಸ್ಟ್ ಅಲ್ಲಿ ಗಾಚರ್ ಡ್ಯಾಶ್ ಮಾರತ್ತು ಖುದಾ ಕ್ಯಾಕರೆಗ ಅನ್ನೋ ತರ ವಿಲ್ಲನ್ ನ ಕತೆ ಮುಗಿಯಿತು. ಕಡೆಗೂ ವಿಲ್ಲನ್ ಅಬು ಹೀರಾ ಹತ್ರ ಸಿಕ್ಕಿ ಸ್ಮ್ಯಾಶ್ ಆದ್ರೆ, ನೆಕ್ಸ್ಟ್ ಡೇ ಟಿವಿಲಿ ನ್ಯೂಸ್ ಬರ್ತಾ ಇದೆ, ಈ ತರ ಗಜಕಿಸ್ತಾನ್ ಜೈಲ್ ನಲ್ಲಿರುವ ಖೈದಿಗಳಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಬರ್ತಾ ಇದೆ. ಬಟ್ ಚಿನ್ನದ ಕಳವಿನ ಬಗ್ಗೆ ಬರ್ತಾ ಇಲ್ಲ, ಯಾಕಂದ್ರೆ ಅದು ಇಲ್ಲೀಗಲ್ ಚಿನ್ನ ಅಲ್ವಾ. ಸೊ ಯಾರು ಕಂಪ್ಲೇಂಟ್ ಕೂಡ ಕೊಡಲ್ಲ. ಕೊನೆಗೂ ಪ್ಲಾನ್ ನ ಕರೆಕ್ಟ್ ಆಗಿ ಮಾಡಿ ಅಸಾಧ್ಯವಾದದನ್ನ ಸಾಧಿಸ್ಬಿಟ್ವಿ ಅಂತ ಮಿಸ್ಫಿಟ್ ಟೀಮ್ ಆ ಶಿಲೆ ಹತ್ರ ಬಂದ್ರೆ, ಹೀರೋ ಮಾತ್ರ ಕಾಣ್ತಾ ಇಲ್ಲ. ಸೊ ಹೀರೋನ ಮಗಳು ಅನುಮಾನ ಬಂದು ಆ ಶಿಲೆನ ಕೆಳಗಾಕಿದ್ರೆ ಅದು ಒಡೆದೋಗುತ್ತೆ. ದೇರ್ ಫೋರ್ ಅದು ಚಿನ್ನ ಅಲ್ಲ. ಇದನ್ನ ನೋಡಿ ಗಾಂಡಾದ ಹೀರೋನ ಮಗಳು, ಲೇ ಅಪ್ಪ, ಒಳ್ಳೆ ಶಾಕ್ ಹೊಡೆದ ಕರೆಂಟ್ ಪೋಲ್ ತರ ಎತ್ಕೊಂಡು ಕೊನೆಗೂ ನನ್ನ ಯಾಮಾರ್ಸ್ಬಿಟ್ಟಲ್ಲ ಅಂತ ಕಿರ್ಚಾಡ್ತಾ ಇದ್ರೆ, ಪಕ್ಕದಲ್ಲೊಂದು ಶಟರ್ ಓಪನ್ ಆಗುತ್ತೆ. ಅದ್ರೊಳಗಿಂದ ಹೀರೋ ಮಾಸ್ ಆಗಿ ಹೊರ ಬರ್ತಾರೆ. ಹೀರೋನ ಪಕ್ಕದಲ್ಲೇ ಆ ಚಿನ್ನದ ಶಿಲೆ ಕೂಡ ಇದೆ. ಇಂತ ಒಬ್ಬ ಚಿನ್ನನ ಸೈಕಲ್ ಗ್ಯಾಪ್ ನಲ್ಲಿ ಅನ್ಬನ್ಸ್ಬಿಟ್ಟಲ್ಲಮ್ಮ ಅಂತ ನಾವ್ ಅನ್ಕೊಂಡ್ರೆ, ಸೊ ಇದನ್ನ ಕದ್ದಿದ್ದೇ ಒಂದು ಒಳ್ಳೆ ಮ್ಯಾಟರ್ ಗಾಗಲ್ವಾ. ಅದಕ್ಕೆ ಚಿಲ್ಡ್ರನ್ ಫೌಂಡೇಶನ್ ಗಾಗಿ ಯಾರಿಂದ ಈ ಗಿಫ್ಟ್ ಬಂತು ಅಂತ ಗೊತ್ತಾಗ್ದಂಗೆ ಸೇರಿಸ್ತಾರೆ. ನೆಕ್ಸ್ಟ್ ಎಲ್ಲಾ ಟೀಮ್ ಅನ್ನು ಒಂದು ವೆಕೇಶನ್ ನಲ್ಲಿ ತೋರಿಸಿ ಈ ಮೂವಿನ ಮುಗಿಸ್ತಾರೆ. ಒನ್ಸ್ ಅಗೇನ್ ಹೇಗ್ ಮಾಡಿದೀನಿ ಅಂತ ಕಾಮೆಂಟ್ ಮಾಡಿ. ಹಂಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬಟ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯ. ಥ್ಯಾಂಕ್ ಯು.